ओम शांति। पिताश्री शिव बाबा याद है। मुरली दिनांक 21/12/2024। मीठे बच्चे, सच्ची कमाई करने का पुरुषार्थ पहले स्वयं करो, फिर अपने मित्र संबंधियों को भी कराओ। ಚಾರಿಟಿ ಬಿಗ್ಯಾನ್ಸ್ ಅಟ್ ಹೋಮ್. ಮಧುರ ಮಕ್ಕಳೇ, ಸತ್ಯ ಸಂಪಾದನೆ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮೊದಲು ಸ್ವಯಂ ಮಾಡಿರಿ. ನಂತರ ತಮ್ಮ ಮಿತ್ರ ಸಂಬಂಧಿಕರಿಗೆ ಮಾಡಿಸಿರಿ. ಮನೆ ಮೊದಲ ಪಾಠಶಾಲೆ ಆಗಲಿ. प्रश्न, सुख अथवा चैन प्राप्त करने का विधि क्या है? सुख ಅಥವಾ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿ ಯಾವುದಾಗಿದೆ? ಸುಖ ಶಾಂತಿಯನ್ನ ಪಡ್ಕೊಳ್ಳುವಂತ ವಿಧಿ ಯಾವುದು? ವಿಧಿ ಅಂದ್ರೆ ವಿಧಾನ, ಮೆಥಡ್ ಯಾವುದು? ಯಾವ್ದ್ರಿಂದ ಸುಖ ಶಾಂತಿ ಸಿಗುತ್ತೆ? ಬಾಬಾ ಉತ್ತರ ಹೇಳ್ತಾರೆ, ಪವಿತ್ರತಾ. ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಸುಖ ಶಾಂತಿ ಇರುತ್ತದೆ. ತಂದೆ ಪವಿತ್ರ ಜಗತ್ತು ಸತ್ಯುಗದ ಸ್ಥಾಪನೆಯನ್ನು ಮಾಡ್ತಾರೆ. ತಂದೆ ಪವಿತ್ರ ಜಗತ್ತು ಸತ್ಯುಗದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ವಿಕಾರ ಇರುವುದಿಲ್ಲ. ಯಾರು ದೇವತೆಗಳ ಪೂಜಾರಿಗಳಿರುತ್ತಾರೋ ಅವರು ಎಂದೂ ಈ ಪ್ರಶ್ನೆ ಮಾಡಲು ಸಾಧ್ಯ ಇಲ್ಲ, ವಿಕಾರಗಳಿಲ್ಲದೆ ಜಗತ್ತು ಹೇಗೆ ನಡೆಯುತ್ತದೆ? ದೇವತೆಗಳ ಪೂಜಾರಿಗಳು ಈ ಪ್ರಶ್ನೆ ಮಾಡಲು ಸಾಧ್ಯ ಇಲ್ಲ, ವಿಕಾರ ಇಲ್ಲದೆ ಜಗತ್ತು ಹೇಗೆ ನಡೆಯುತ್ತದೆ? ಈಗ ನೀವು ಸುಖದ ಜಗತ್ತಿಗೆ ಹೋಗಬೇಕು. ಆದ್ದರಿಂದ ಈ ಪತಿತ ಜಗತ್ತನ್ನು ಮರೆಯಬೇಕು. ಈಗ ನೀವು ಸುಖದ ಜಗತ್ತಿಗೆ ಹೋಗ್ಬೇಕಾಗಿದೆ, ಆದ್ರಿಂದ ಈ ಪತಿತ ಜಗತ್ತನ್ನ ಮರಿಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ओम शांति. ओम शांति का अर्थ तो बच्चों को समझाया हुआ है. ओम शांति ಅರ್ಥವನ್ನಂತೂ ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಶಿವ್ ಬಾಬಾ भी ओम शांति कह सकते, तो सालिग्राम बच्चे भी कह सकते हैं. ಓಂ ಎನ್ನುವುದನ್ನ ಶಿವಬಾಬನೂ ಕೂಡ ಹೇಳಬಹುದು, ಸಾಲಿಗ್ರಾಮ ಮಕ್ಕಳು ಕೂಡ ಹೇಳಬಹುದು. ಆತ್ಮ ಕಹತಿ ಹೇ, ಆತ್ಮ ಏನ್ ಹೇಳುತ್ತೆ? ಓಂ ಶಾಂತಿ. ಸನ್ ಆಫ್ ಸೈಲೆನ್ಸ್ ಫಾದರ್. ಓಂ ಶಾಂತಿ ಅಂದ್ರೆ ಈ ಅರ್ಥನೂ ಆಗತ್ತೆ, ನಾನು ಸೈಲೆನ್ಸಿನ, ನಮ್ಮ ತಂದೆ ಸೈಲೆನ್ಸ್ ಫಾದರ್ ಆಗಿದ್ದಾರೆ, ಶಾಂತಿಯ ತಂದೆ ಆಗಿದ್ದಾರೆ, ಶಾಂತಿ ಸಾಗರ ಆಗಿದ್ದಾರೆ, ಅವರ ಸಂತಾನ ನಾನು, ಅವರ ಮಗ ನಾನು. शांति के लिए जंगल आदि जाकर कोई उपाय नहीं किया जाता है. ಶಾಂತಿಗಾಗಿ ಕಾಡು ಇತ್ಯಾದಿಗಳಿಗೆ ನಾವು ಹೋಗ್ಬೇಕಾಗಿಲ್ಲ, ಅದು ಉಪಾಯ ಅಲ್ಲ. ಶಾಂತಿಗಾಗಿ ಕಾಡಿಗೆ ಹೋಗೋದು ಉಪಾಯ ಅಲ್ಲ.
ಆತ್ಮ ತೋ ಹೈ ಹಿ ಸೈಲೆನ್ಸ್, ಯಾಕಂದ್ರೆ ಕಾಡಿನಲ್ಲೇನೋ ಶಾಂತಿ ಇಲ್ಲ, ಶಾಂತಿ ಇರೋದು ಆತ್ಮನಲ್ಲಿನೇ. ಫಿರ್ ಉಪಾಯ ಕ್ಯಾ ಕರ್ನಾ ಹೈ? ಶಾಂತಿನೇ ಆತ್ಮನಲ್ಲೇ ಶಾಂತಿ ಇರೋದ್ರಿಂದ ನಾವ್ ಏನು ಉಪಾಯ ಮಾಡ್ಬೇಕಾಗ್ತದೆ? ಏನೂ ಉಪಾಯ ಮಾಡ್ಬೇಕಾಗೇ ಇಲ್ಲ, ಬೇರೆ ಹೊರಗಡೆ ಹುಡುಕುವ ಅವಶ್ಯಕತೆ ಇಲ್ಲ. ಬಾಪ ಬೈಟ ಸಮझाते, ಯಾರು ತಿಳಿಸ್ಕೊಡ್ತಿರೋದು ಇದನ್ನ? ತಂದೆ. उस बाप को ही कहते कि वहां ले चल जहां सुख चैन पावे. ತಂದೆಗೆ ಎಲ್ಲರೂ ಹೇಳ್ತಾರೆ, ಈ ತಂದೆ ಕರ್ಕೊಂಡು ಹೋಗು, ಎಲ್ಲಿ ಕರ್ಕೊಂಡು ಹೋಗು, ಎಲ್ಲಿ ಸುಖ ಶಾಂತಿ ಇದೆಯೋ ಅಲ್ಲಿ ನನ್ನನ್ನ ಕರ್ಕೊಂಡು ಹೋಗು ಅಂತ ತಂದೆಯನ್ನ ಬೇಡ್ತಾರೆ. ಚೈನ್ ಅಥವಾ ಸುಖ ಸಭಿ ಮನುಷ್ಯ ಚಾತೆ ಹೈ. ಸುಖ ಮತ್ತು ಶಾಂತಿ ಮನುಷ್ಯರು ಎಲ್ಲರಿಗೂ ಬೇಕು. ಪರಂತು ಸುಖ ಅವ್ರ ಶಾಂತಿಗೆ ಪಹಲೆ ತೋ ಚಾಯಿ. ಅಂದ್ರೆ ಸುಖ ಶಾಂತಿ ಬೇಕು ಅಂದ್ರೆ ಸುಖ ಶಾಂತಿಗೆ ಮೊದಲು ಏನ್ ಬೇಕು? ಪವಿತ್ರತೆ ಬೇಕು. ಪವಿತ್ರಕೋ ಪಾವನ್, ಅಪವಿತ್ರಕೋ ಪತಿತ ಕಹ ಜಾತಾ ಹೈ. ಪವಿತ್ರನ ಪಾವನ, ಅಪವಿತ್ರರನ್ನ ಪತಿತ ಎಂದು ಹೇಳಲಾಗತ್ತೆ. पतित दुनिया वाले पुकारते रहते कि आकर हमको पावन दुनिया में ले चलो. ಪತಿತ ಜಗತ್ತಿನವರು ಭಗವಂತನನ್ನ ಕರೀತಾರೆ, ಬಂದು ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗು. ವಹೈ ಹಿ ಪತಿತ ದುನಿಯಾ ಸೆ ಲಿಬರೇಟ್ ಕರ್ ಪಾವನ್ ದುನಿಯಾ ಮೇ ಲೇ ಚಲ್ನೆ ವಾಲ. ನಮ್ಮ ತಂದೆ ಯಾರು? ಅವರು ಪತಿತ ಜಗತ್ತಿನಿಂದ ನಮ್ಮನ್ನ ಲಿಬರೇಟ್ ಮಾಡುವಂತ, ಪಾವನ ಜಗತ್ತಿಗೆ ಕರ್ಕೊಂಡು ಹೋಗುವಂತ ತಂದೆ ಆಗಿದ್ದಾರೆ. ಸತ್ಯುಗ ಮೇ ಹೇ, ಸತ್ಯುಗದಲ್ಲಿದೆ ಪವಿತ್ರತೆ, ಕಲಿಯುಗದಲ್ಲಿದೆ ಅಪವಿತ್ರತೆ. ವಾಯ್ಸ್ಲೆಸ್ ವರ್ಲ್ಡ್, ಯ ವಿಶಿಯಸ್ ವರ್ಲ್ಡ್. ಅದು ನಿರ್ವಿಕಾರಿ ಜಗತ್ತು, ಇದು ವಿಕಾರಿ ಜಗತ್ತು. ಪಾಪ ಹೇಳ್ತಿದ್ದಾರೆ ನೋಡಿ, ಪತಿತ ಜಗತ್ತಂದ್ರೇನು, ಪಾವನ ಜಗತ್ತಂದ್ರೇನು. ಬಾಬಾ ಹೇಳ್ತಾರೆ, ಪವಿತ್ರ ಜಗತ್ತಂದ್ರೆ ಸತ್ಯುಗ, ಅಪವಿತ್ರ ಜಗತ್ತಂದ್ರೆ ಕಲಿಯುಗ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿತ್ತು, ಕಲಿಯುಗ ವಿಕಾರಿ ಜಗತ್ತಾಗಿದೆ. ಇದು ಮಕ್ಕಳಿಗೆ ಗೊತ್ತಿದೆ. ದುನಿಯಾ ವೃದ್ಧಿ ಕೋ ಪಾತಿ ರಹತಿ ಹೈ. ಪವಿತ್ರತೆ ಪಾಲನೆ ಮಾಡಿದ್ರೆ ಜನಸಂಖ್ಯೆ ವೃದ್ಧಿ ಆಗಲ್ಲೇನೋ ಅಂತ ಅನ್ಕೊಂಡಿದ್ದಾರೆ ಜಗತ್ತಿನ ಜನ. ಆದರೆ ನಿಮಗೆ ಗೊತ್ತು, ಜಗತ್ತು ವೃದ್ಧಿ ಆಗತ್ತೆ. ಸತ್ಯುಗ ವಾಯ್ಸ್ಲೆಸ್ ವರ್ಲ್ಡ್ ಹೈ ತೋ ಜರೂರು ಮನುಷ್ಯ ಥೋಡೆ ಹೋಂಗೆ. ಆದ್ರೆ ಸತ್ಯುಗದಲ್ಲಿ ವಾಯ್ಸ್ಲೆಸ್ ವರ್ಲ್ಡ್ ಇತ್ತು, ನಿರ್ವಿಕಾರಿ ಜಗತ್ತಿತ್ತು, ಪವಿತ್ರತೆ ಇತ್ತು, ಹಾಗಾಗಿ ಅಲ್ಲಿ ಮನುಷ್ಯರು ಕಡಿಮೆ ಇದ್ರು. ಥೋಡೆ ಕೌನ್ ಹೋಂಗೆ? ಹಾಗಾದ್ರೆ ಸ್ವಲ್ಪ ಜನ ಯಾರಾಗಿರಬಹುದು ಅವರು? बरोबर सत्युग में देवी देवताओं का ही राज्य है, उसको ही चैन की दुनिया अथवा सुखधाम कहा जाता है. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಅದಕ್ಕೇನೆ ಶಾಂತಿಯ ಜಗತ್ತು, ಸುಖದ ಜಗತ್ತು ಅಥವಾ ಸುಖಧಾಮ ಅಂತೇಳಿ ಹೇಳಲಾಗ್ತಿತ್ತು. ಯಹೇ ಇದಾಗಿದೆ ದುಃಖಧಾಮ. ದುಃಖಧಾಮಕ್ಕೂ ಬದಲ್ ಸುಖಧಾಮ್ ಬನಾನೆ ವಾಲ. ದುಃಖಧಾಮವನ್ನ ಪರಿವರ್ತನೆ ಮಾಡಿ ಸುಖಧಾಮ ಮಾಡೋರು ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಸುಖ ಕಾ ವರ್ಷ ಜರೂರು ಬಾಪ್ ಹಿ ದೇಂಗೆ. ಸುಖದ ಆಸ್ತಿಯನ್ನ ಅವಶ್ಯವಾಗಿ ತಂದೆನೇ ಕೊಡ್ತಾರೆ. अब वहां बाप कहते दुख धाम को भूलो, ಶಾಂತಿ ಧಾಮ और ಸುಖಧಾಮ್ ಕೋ ಯಾದ್ ಕರೋ. ತಂದೆ ಹೇಳ್ತಾರೆ, ಮಕ್ಕಳೇ ದುಃಖಧಾಮವನ್ನ ಮರೀರಿ, ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡ್ರಿ. ಇದಕ್ಕೇನೆ ಏನಂತ ಹೇಳೋದು? ಮನ್ ಮನ ಭವ್. ಬಾಪ್ ಆಕರ್ ಬಚ್ಚೋಂ ಕೋ ಸುಖಧಾಮ್ ಕಾ ಸಾಕ್ಷಾತ್ಕಾರ ಕರಾತೆ. ತಂದೆ ಬಂದು ಮಕ್ಕಳಿಗೆ ಸುಖಧಾಮದ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ದುಃಖಧಾಮ್ ಕಾ ವಿನಾಶ ಕರಾಯಿ ಶಾಂತಿಧಾಮ ಮೇ ಲೇ ಜಾತೆ. ದುಃಖಧಾಮವನ್ನ ವಿನಾಶ ಮಾಡಿ ಶಾಂತಿಧಾಮಕ್ಕೆ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇಸ್ ಚಕ್ರಕ್ಕೋ ಸಮಜ್ನ. ಈ ಚಕ್ರವನ್ನ ನಾವು ತಿಳ್ಕೊಳ್ಬೇಕು. ಸುಖಧಾಮ, ದುಃಖಧಾಮ, ಶಾಂತಿಧಾಮ, ಇದು ಒಂದು ಚಕ್ರ. 84 ಜನ್ಮಗಳನ್ನ ಈ ಚಕ್ರದ ಒಳಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಜೋ ಪಹಲೆ ಸುಖಧಾಮೆ ಆತೆ ಹೇ ಉನ್ಹೋಂಕೆ ಹೇ. ಬಾಬಾ ಇದ್ರೆ ಯಾರು ಮೊದಲು ಸುಖಧಾಮದಲ್ಲಿ ಬರ್ತಾರೋ ಅವರು 84 ಜನ್ಮ ಕೇವಲ ಈ ಮಾತುಗಳನ್ನ ನೆನಪು ಮಾಡ್ಕೊಳ್ಳೋದ್ರಿಂದಲೇ ಬಾಬಾ ಇದ್ರೆ ಸುಖಧಾಮಕ್ಕೆ ಮಾಲೀಕರಾಗಬಹುದು. ನೋಡಿ, ಯಾರು ಸುಖಧಾಮದಲ್ಲಿ ಮೊದಲು ಬರ್ತಾರೋ ಅವ್ರು 84 ಜನ್ಮದ ಈ ಕಥೆ ಕೇಳಿನೇ ಏನಾಗೋಗ್ಬಿಡ್ತಾರೆ? ಸುಖಧಾಮದ ಮಾಲೀಕರಾಗ್ಬಿಡ್ತಾರೆ.
बाबा कहते बच्चे सुखधाम को याद करो और फिर वर्षे को अर्थात हम शांति धाम को याद करो और फिर वर्षे को अर्थात ಸುಖಧಾಮ್ ಕೋ ಯಾದ್ ಕರ್. ತಂದೆ ಹೇಳ್ತಾರೆ ಮಕ್ಕಳೇ ಶಾಂತಿಧಾಮನ ನೆನ್ಪು ಮಾಡಿ ಮತ್ತಿನ್ನೇ ನೆನ್ಪು ಮಾಡಿ ಆಸ್ತಿಯನ್ನ ಅಂದ್ರೆ ಸುಖಧಾಮವನ್ನ ನೆನಪು ಮಾಡಿ. पहले पहले तुम शांति धाम में जाते हो तो अपने को शांति धाम ब्रह्मांड का मालिक समझो. ಮೊದಲು ಮೊದಲು ನೀವು ಶಾಂತಿ ಧಾಮಕ್ಕೆ ಹೋಗ್ತೀರಿ. ಬಾಬಾ ಹೇಳ್ತಾ ಇದ್ದಾರೆ ನೀವು ನಿಮ್ಮನ್ನ ನಾನು ಶಾಂತಿಧಾಮ, ಅದಕ್ಕೆ ಇನ್ನೊಂದು ಹೆಸರು ಬ್ರಹ್ಮಾಂಡ, ಅದಕ್ಕೆ ಮಾಲೀಕನಾಗಿದ್ದೇನೆ ಅಂತ ನೀವು ತಿಳ್ಕೊಳ್ಳಿ. ಚಲತೆ ಫಿರತೆ ಅಪ್ನೆ ಕೋ ವಹಾ ಕೆ ವಾಸಿ ಸಮझेंगे तो यह दुनिया भूलती जाएगी. ನಡೆದಾಡುತ್ತಾ ತಿರುಗಾಡುತ್ತಾ ತಮ್ಮನ್ನ ತಾವು ನಾವು ಅಲ್ಲಿಯ ರಹವಾಸಿಗಳು, ಪರಂಧಾಮದ ವಾಸಿಗಳು ನಾನು ಅಂತ ತಿಳ್ಕೊಂಡ್ರೆ ಈ ಜಗತ್ತು ನಿಮಗೆ ಮರೆತು ಹೋಗುತ್ತೆ. ನೋಡಿ, ಶಾಂತಿಧಾಮ ಸುಖಧಾಮ ನೆನಪು ಮಾಡ್ತಾ ಇದ್ರೆ ದುಃಖಧಾಮ ಏನಾಗ್ತಾ ಹೋಗುತ್ತೆ, ಮರೀತಾ ಹೋಗ್ತದೆ. ಇಲ್ಲಾಂದ್ರೆ ಈ ದುಃಖಧಾಮದಲ್ಲೇ ಇರ್ತೀವಿ. ಸತ್ಯುಗ್ ಹೇ ಸುಖಧಾಮ್ ಪರಂತು ಸಭಿ ತೋ ಸತ್ಯುಗ್ ಮೇ ಆ ನಹೀ ಸಕ್ತೆ. ಸತ್ಯುಗ ಇದು ಸುಖಧಾಮ, ಆದ್ರೆ ಎಲ್ರೂ ಸುಖಧಾಮಕ್ಕೆ ಸತ್ಯುಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಬಾತೆ ಸಮझेंगे ही ವಹ, ಈ ಮಾತುಗಳನ್ನ ತಿಳ್ಕೊಳ್ಳೋರು ಕೂಡ ಅವರೇ. ಯಾರು ದೇವತೆಗಳ ಪೂಜಾರಿಗಳಿದ್ದಾರೋ ಅವರಿಗೆ ಈ ಮಾತಿನ ಕನ್ವಿನ್ಸ್ ಆಗುತ್ತೆ, ಅವರಿಗೆ ಅರ್ಥ ಆಗುತ್ತೆ, ಅವ್ರು ತಿಳ್ಕೊಳ್ತಾರೆ. ಯಹೇ ಸಚ್ಚಿ ಕಮಾಯಿ, ಇದಾಗಿದೆ ಸತ್ಯ ಸಂಪಾದನೆ. ಜೋ ಸಚ್ಚ ಬಾಪ ಸಿಖಲಾತೆ, ಇದನ್ನ ಸತ್ಯ ತಂದೆನೇ ತಿಳಿಸಿಕೊಡ್ತಾರೆ. ಸತ್ಯ ಕಮಾಯಿಯನ್ನ ತಿಳಿಸ್ಕೊಡೋರು ಯಾರು? ಸತ್ಯ ತಂದೆ. ಬಾಕಿ ಸಭಿ ಹೇ, ಇನ್ನುಳಿದ ಸಂಪಾದನೆಗಳೆಲ್ಲ झूठी कमाइयां, सुल्लु संपादने. अविनाशी ज्ञान रत्नों की कमाई ही सच्ची कमाई कही जाती है. ಅವಿನಾಶಿ ಆಗಿರುವಂತ ಜ್ಞಾನ ರತ್ನಗಳ ಸಂಪಾದನೆಯನ್ನೇ ಸತ್ಯ ಸಂಪಾದನೆ ಎಂದು ಹೇಳಲಾಗುತ್ತೆ. ಬಾಕಿ ವಿನಾಶಿ ಧನ ದೌಲತ್ ವಹ ಝೂಟಿ ಕಮಾಯಿ ಹೇ, ಇನ್ನುಳಿದಂತೆ ವಿನಾಶವಾಗುವಂತ ಧನ ದೌಲತ್ತು ಇದೆಲ್ಲ ಸುಳ್ಳು ಸಂಪಾದನೆ ಆಗಿದೆ. ದ್ವಾಪರ್ ಸೆ ಲೇಕರ್ ವ ಝೂಟಿ ಕಮಾಯಿ ಕರ್ತೆ ಆಯೆ ಹೋ, ದ್ವಾಪರ ಯುಗದಿಂದನೂ ಏನ್ ಮಾಡ್ತಾ ಬಂದಿದ್ದೀರಿ? ಈ ಸುಳ್ಳು ಸಂಪಾದನೆ, ಇಲ್ಲೇ ಬಿಟ್ಟು ಹೋಗುವಂತ ಸಂಪಾದನೆ, ವಿನಾಶ ಆಗುವಂಥದ್ದು, ದರೋಡೆಕೋರು ಕದ್ಕೊಂಡು ಹೋಗಬಹುದಾಗಿರುವಂಥದ್ದು, ಕಡಿಮೆ ಆಗುವಂಥದ್ದು ಏನು ಸಂಪಾದನೆ ಇದೆ ಅದನ್ನ ದ್ವಾಪರ ಯುಗದಿಂದಲೂ ಕೂಡ ಮಾಡ್ತಾ ಬಂದಿದ್ದೇವೆ. इस अविनाशी सच्ची कमाई की प्रारब्ध सतयुग से शुरू हो त्रेता में पूरी होती है. ಈ ಅವಿನಾಶಿ ಆಗಿರುವಂತ ಸತ್ಯವಾಗಿರುವಂತ ಸಂಪಾದನೆಯ ಪ್ರಾರಬ್ಧವನ್ನ ಸತ್ಯುಗದಿಂದ ಹಿಡ್ಕೊಂಡು ತ್ರೇತಾಯುಗದವರೆಗೆ ಪೂರ್ಣ ಆಗತ್ತೆ. ಅಂದ್ರೆ ಅರ್ಧ ಕಲ್ಪ ನೀವು ಈಗಿನ ಪುರುಷಾರ್ಥದ ಪ್ರಾರಬ್ಧವನ್ನ ಅನುಭವಿಸ್ತೀರಿ ಅಂತಾರೆ ಬಾಬಾ. फिर बाद में झूठी कमाई शुरू होती. ಅರ್ಧ ಕಲ್ಪದ ನಂತರ ಏನ್ ಶುರು ಆಗತ್ತೆ? ಸುಳ್ಳು ಸಂಪಾದನೆ ಸ್ಟಾರ್ಟ್ ಆಗತ್ತೆ. ಅದರಿಂದ ಏನ್ ಪಡ್ಕೊಳ್ತೀರಿ? ಸುಳ್ಳು ಸಂಪಾದನೆಯಿಂದ ಏನ್ ಪಡ್ಕೊಳ್ತೀರಿ? ಅಲ್ಪ ಕಾಲದ ಕ್ಷಣ ಭಂಗುರ ಸುಖ, ಸ್ವಲ್ಪ ಸಮಯದ ಸುಖ ಪಡ್ಕೊಳ್ತೀರಿ. ಯ ಅವಿನಾಶಿ ಜ್ಞಾನ ರತ್ನ ಜ್ಞಾನ ಸಾಗರ್ ಹಿ ದೇತೆ. ಇದು ಅವಿನಾಶಿ ಆಗಿರುವಂತ ಜ್ಞಾನ ರತ್ನ, ಇದನ್ನ ಕೊಡೋರು ಯಾರು? ಜ್ಞಾನದ ಸಾಗರ. ಸಚ್ಚಿ ಕಮಾಯಿ ಸಚ್ಚಿ ಬಾಪ ಕರಾತೆ. ಸತ್ಯ ಸಂಪಾದನೆಯನ್ನ ಸತ್ಯ ತಂದೆನೇ ಮಾಡಿಸ್ತಾರೆ. ಭಾರತ ಸಚ್ ಖಂಡ ತಾ, ಭಾರತ್ ಹಿ ಅಬ ಝೂಟ್ ಖಂಡ ಬನ. ಭಾರತವೇ ಸತ್ಯ ಖಂಡ ಆಗಿತ್ತು, ಭಾರತವೇ ಈಗ ಸುಳ್ಳು ಖಂಡ ಆಗಿದೆ. ಅವ್ರ ಖಂಡಕ್ಕೂ ಸಚ್ ಖಂಡ ಝೂಟ್ ಖಂಡ ನಹಿ ಕಹಾ ಜಾತಾ. ಬೇರೆ ಬೇರೆ ಖಂಡಗಳಿಗೆ ಸತ್ಯ ಖಂಡ ಸುಳ್ಳು ಖಂಡ ಅಂತ ಹೇಳೋದಿಲ್ಲ. ಭಾರತನೇ ಸತ್ಯಖಂಡನೂ ಆಗಿತ್ತು, ಈಗ ಸುಳ್ಳು ಖಂಡ ಆಗಿದೆ. ಬೇರೆ ದೇಶದವರಿಗೆ ಇದು ಇಲ್ಲಿಂದ ಇಲ್ಲಿವರೆಗೆ ಸತ್ಯಖಂಡ ಆಗಿತ್ತು, ಆಮೇಲೆ ಸುಳ್ಳು ಖಂಡ ಆಯ್ತು, ಇದೆಲ್ಲ ಅದಕ್ಕೆ ಅಪ್ಲೈ ಆಗಲ್ಲ. ಸಚ್ ಖಂಡ ಬನಾನೆ ವಾಲ, ಸತ್ಯಖಂಡ ಮಾಡೋರು ಯಾರು? ಬಾದಶಾಹ ಟ್ರೂತ್ ವಹ ಹೇ. ಸತ್ಯಖಂಡ ಮಾಡುವಂತ ಬಾದಶಾಹ ಅವರು ಯಾರು? ಇವರೇ ಸತ್ಯ ತಂದೆ. ಸಚ್ಚ ಹೇ, ಈ ಪ್ರಪಂಚದಲ್ಲಿ ಸತ್ಯ ಬಾದಶಾಹ ಅಥವಾ ಸತ್ಯ ಯಾರು? ಕೆಲವರು
ಧರ್ಮಸ್ಥಾಪಕರು ಭಗವಂತನನ್ನ ಬಾದಶಾಹ್ ಅಂತ ಕರೀತಾರೆ. ಅದಕ್ಕೆ ಬಾಬಾ ಬಾದಶಾಹ ಶಬ್ದವನ್ನ ಇಲ್ಲಿ ಉಪಯೋಗಿಸ್ತಾರೆ. ಸಿಖ್ ಧರ್ಮ ಪಾತಶಾಹ ಅಂತಾರ. ಟ್ರೂತ್ ಪಾತಶಾಹ ಸಚ್ ಹೇ ಅಲ್ವಾ, ಅವರು ಸತ್ಯ ಆಗಿದ್ದಾರೆ. ಸತ್ಯ ತಂದೆ ಒಬ್ಬರೇ ಗಾಡ್ ಫಾದರ್, ಬಾಕಿ ಹೇ ಇನ್ನುಳಿದ ಎಲ್ಲ ತಂದೆಯರು ಸುಳ್ಳು. ಸತ್ಯುಗ ಮೇ ಬಿ ಸಚ್ಚೆ ಫಾದರ್ ಮಿಲ್ತೆ, ಆದರೆ ಸತ್ಯುಗದ ಫಾದರ್ ಸುಳ್ಳಲ್ಲ, ಅವರು ಸತ್ಯ ತಂದೆ. ಯಾಕೆ? ಝೂಟ್ ಪಾಪ ನಹಿ ಹೋತಾ, ಯಾಕೆಂದ್ರೆ ಸತ್ಯುಗದಲ್ಲಿ ಸುಳ್ಳು ಪಾಪ ಇವೆಲ್ಲ ಇರೋದೇ ಇಲ್ಲ. ಯಹ ಹಿ ಪಾಪಾತ್ಮೋಂ ಕಿ ದುನಿಯಾ ವಹ ಹೇ ಪುಣ್ಯಾತ್ಮೋಂ ಕಿ ದುನಿಯಾ. ಇದಾಗಿದೆ ಪಾಪಾತ್ಮಗಳ ಜಗತ್ತು, ಅದಾಗಿದೆ ಪುಣ್ಯಾತ್ಮಗಳ ಜಗತ್ತು. ತೋ ಅಭಿ ಸಚ್ಚಿ ಕಮಾಯಿ ಕೆ ಲಿಯೆ ಕಿತನೆ ಪುರುಷಾರ್ಥ ಕರ್ನಾ ಚಾಹಿಯೆ. ನೋಡಿ, ಒಂದು ಪೇಜ್ ತುಂಬಾ ಬಾಬಾ ಸತ್ಯುಗ, ಅದರ ಮಹತ್ವ ಮತ್ತು ಅದನ್ನು ಸ್ಥಾಪನೆ ಮಾಡೋರು ಯಾರು, ದುಃಖಧಾಮಕ್ಕೂ ಸುಖಧಾಮಕ್ಕೂ ವ್ಯತ್ಯಾಸ ಏನು ಎಲ್ಲ ಹೇಳಿ ಬಾಬಾ ಹೇಳ್ತಾರೆ, ಇಂಥ ಸತ್ಯ ಸಂಪಾದನೆಯನ್ನ ಮಾಡ್ಕೊಳ್ಳಿಕ್ಕೆ ನಾವು ಎಷ್ಟು ಪುರುಷಾರ್ಥವನ್ನ ಮಾಡಬೇಕು. ಜಿನ್ಹೋನೆ ಕಲ್ ಪಹಲೆ ಕಮಾಯಿ ಕಿ ಹೇ ವಹಿ ಕರೆಂಗೆ. ಯಾರು ಕಲ್ಪದ ಹಿಂದೆ ಈ ಅವಿನಾಶಿ ಆಗಿರುವಂತ ಸಂಪಾದನೆ ಮಾಡ್ಕೊಂಡಿದ್ದಾರೋ ಅವರೇ ಈ ಕಲ್ಪದಲ್ಲೂ ಕೂಡ ಅವಿನಾಶಿ ಸಂಪಾದನೆ ಮಾಡ್ಕೊಳ್ತಾರೆ. ಪಹಲೆ ಖುದ್ ಕಮಾಯಿ ಕರ್ ಫಿರ್ ಪಿಯರ್ और ससुर घर को यही सच्ची कमाई करानी है. ಮೊದಲು ನೀವು ಈ ಸತ್ಯ ಸಂಪಾದನೆ ಮಾಡ್ಕೊಳ್ಳಿ, ಆ ನಂತರ ನಿಮ್ಮ ತಂದೆ ಮನೆ, ಅತ್ತೆ ಮನೆ, ತಂದೆ ಮನೆ, ಗಂಡನ ಮನೆ, ಇಬ್ಬರಿಗೂ ಏನ್ ಮಾಡಿಸ್ಬೇಕು? ಸಂಪಾದನೆನ ಮಾಡಿಸ್ಬೇಕಂದ್ರೆ ಲೌಕಿಕದಲ್ಲಿ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರಿಗೆಲ್ಲ ಜ್ಞಾನ ಕೊಡ್ಬೇಕು. ಆಮೇಲೆ ಈ ಪತಿ ಮನೆಯಲ್ಲೆಲ್ಲ ಇರ್ತಾರಲ್ಲ, ಅತ್ತೆ ಮಾವ ಮೈದ್ನ ನಾದ್ನಿ ಇಲ್ಲೆಲ್ಲ ಇರ್ತಾರಲ್ಲ, ಇವ್ರಿಗೂ ಜ್ಞಾನ ಕೊಡ್ಬೇಕು. ಸತ್ಯ ಸಂಪಾದನೆಯನ್ನ ಆ ಮನೆಗೂ ಮಾಡಿಸ್ರಿ, ಈ ಮನೆಗೂ ಮಾಡಿಸ್ರಿ. ಚಾರಿಟಿ ಬಿಗ್ಯಾನ್ಸ್ ಅಟ್ ಹೋಮ್. ಫಸ್ಟ್ ನಮ್ಮ ಮನೆ ಮೊದಲು ಪರಿವರ್ತನೆ ಮಾಡ್ಕೊಳ್ಬೇಕು. ನಾನು ಮೊದಲು, ನಂತರ ನಮ್ಮವರು, ಆಮೇಲೆ ಪಬ್ಲಿಕ್ ಸಮಾಜ. ಬಾಬಾ ಹೇಳ್ತಾ ಇದ್ದಾರೆ, ಪಾಠಶಾಲೆ ಮೊದಲು ಅಥವಾ ಈ ಜ್ಞಾನ ಮೊದಲು ನಿಮ್ಮ ಮನೆಯಿಂದ ಪ್ರಾರಂಭ ಆಗ್ಲಿ. ಬರೀ ನಿಮ್ಮನೆ ಅಷ್ಟೇ ಇಲ್ಲ, ಪತಿ ಮನೆ ಸಂಬಂಧಪಟ್ಟವ್ರೆಲ್ರು, ತವ್ರ ಮನೆಗೆ ಸಂಬಂಧಪಟ್ಟವ್ರೆಲ್ರು. ಸರ್ವವ್ಯಾಪಿ ಕೆ ಜ್ಞಾನ ವಾಲೆ ಭಕ್ತಿ ಕರ್ ನಹೀ ಸಕ್ತೆ. ಸರ್ವವ್ಯಾಪಿಯ ಜ್ಞಾನದವರು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರ್ವವ್ಯಾಪಿಯ ಜ್ಞಾನಿಗಳು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೇನು? ಎಲ್ಲಾ ಕಡೆ ಭಗವಂತ ಇದ್ರೆ ಹಾಗಾದ್ರೆ ಒಂದು ಕಡೆ ಯಾಕೆ ಇಟ್ಕೊಂಡು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತೀರಿ? ನಾನು ಪರಮಾತ್ಮ ನೀನು ಪರಮಾತ್ಮ ಎಲ್ಲರೂ ಅಂದ್ರೆ ನಾವೇ ನಮ್ಗೆ ಆರತಿ ಬೆಳಕೊಂಡು ನಮ್ಗೆ ಕುಂಕುಮ ಹಚ್ಕೊಂಡು, ಯಾಕೆಂದ್ರೆ ಆತ್ಮನೇ ಪರಮಾತ್ಮ ಅಲ್ಲ, ಅವಾಗ ಭಕ್ತಿ ನಿಲ್ಲೋದೇ ಇಲ್ಲ. ಜಬ್ ಸಭಿ ಭಗವಾನ್ ಕೆ ರೂಪ್ ಹೈ ಫಿರ್ ಭಕ್ತಿ ಕಿಸ್ಕಿ ಕರ್ತೆ ಹೈ. ಎಲ್ಲರೂ ಭಗವಂತನ ರೂಪ ಅಂತಂದ್ರೆ ಭಕ್ತಿ ಯಾರದ್ದು ಮಾಡ್ತೀರಿ? ಹಾಗಾದ್ರೆ ಎಲ್ಲಂತ ಮಾಡ್ಬೇಕು? ಅದಕ್ಕೆ ಬಸವಣ್ಣರೊಂದು ವಚನದಲ್ಲಿ ಹೇಳ್ತಾರೆ, ಮರ ದೈವ, ಬೀಸಣಿಕೆ ದೈವ, ಬಿಲ್ಲ ನಾರಿ ದೈವ, ಬೀಸಣಿಕೆ ದೈವ, ಏನೋ ಎಲ್ಲನೂ ದೇವ್ರು. ಎಲ್ಲಿಡ್ಲಿ ನನ್ ಕಾಲಿಟ್ಟಲ್ಲೆಲ್ಲ ದೇವ್ರಿದ್ದಾನ, ದೇವ್ರ ಮೇಲೆ ಕಾಲಿಡ್ಲ ಅಂದ್ರೆ ಅಪಹಾಸ್ಯ ಮಾಡ್ತಾರ ಸರ್ವವ್ಯಾಪಿ ಅನ್ನೋರಿಗೆ. ಎಲ್ಲಾ ಕಡೆ ಭಗವಂತ ಇಲ್ಲ ಅಂತ ಬಸವಣ್ಣವರು ಕೂಡ ಹೇಳ್ತಾರೆ. ದೈವವೆಂದು ಕಾಲಿಡಲು ಇಂಬಿಲ್ಲ. ದೇವ್ರು ಎಲ್ಲಾ ಕಡೆ ದೇವ್ರಿದಾನಂತೇಳಿ ಹಂಗ ನಂಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲಲ್ಲ ಅಂತಾರವ್ರು ಅಲ್ವಾ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿ ಯಾರ್ದು ಮಾಡ್ಬೇಕು? ಒಂದು ಕಡೆ ಭಕ್ತಿ ಮಾಡ್ತಾರಂದ್ಮೇಲೆ ಭಗವಂತ ಒಂದು ಕಡೆ ಇದ್ದಾರೆ. ಅದು ಎಲ್ಲಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಸಾಂಕೇತಿಕವಾಗಿ ಒಂದ್ ಕಡೆ ಇಟ್ಕೊಂಡು ಅವರು ಪೂಜೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಎಲ್ಲರೂ ಭಗವಂತನ ರೂಪ ಅಂದ್ರೆ ಯಾರು ಪೂಜೆ ಮಾಡ್ಬೇಕು ನಾನು? ತೋ ಇಸಿ ದುಬನ್ ಸೆ ನಿಕಾಲ್ನೆ ಮೇ ಮೆಹನತ್ ಕರ್ನಿ ಪಡ್ತೆ. ಈ ರೀತಿ ಭಕ್ತರು ಇಂಥ ಸುಳ್ಳು ಜ್ಞಾನ ಅಥವಾ ಅಜ್ಞಾನದ ಭಕ್ತಿಯ ಕೆಸನಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಇದರಿಂದ ಅವ್ರು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಅಂತವರಿಗೆ ನಾವು ಪರಿಶ್ರಮ ಪಡ್ಬೇಕಾಗಿದೆ. ಸನ್ಯಾಸಿ ಲೋಗ್ ಚಾರಿಟಿ ಬಿಗ್ಯಾನ್ಸ್ ಅಟ್ ಹೋಮ್ ಕ್ಯಾ ಕರೆಂಗೆ? ಸನ್ಯಾಸಿಗಳು ಮನೆಯಿಂದ ಪ್ರಾರಂಭ ಮಾಡ್ತಾರೇನೋ?
ಬೇರೆಯವ್ರನ್ನ ಸನ್ಯಾಸಿ ಮಾಡ್ಬೋದು, ಆದ್ರೆ ಮನೆ ಜನರನ್ನೆಲ್ಲ ಬಿಟ್ಟು ಹೋಗಿ ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಅವ್ರು ಸಾಯ ತನಕ ಅವ್ರ ಸಂಪರ್ಕದಲ್ಲಿ ಬರೋದೇ ಇಲ್ಲ. ಅವ್ರಿಗೆ ಹೇಳ್ತಾರೇನೋ ಅವರು ಇಲ್ಲ ಅಲ್ವಾ. ಆದ್ರೆ ಇಲ್ಲಿ ಹಾಗಲ್ಲ. ಬಾಬಾ 14 ವರ್ಷ ತಪಸ್ಸು ಮಾಡಿಸಿದ್ಮೇಲೆ ಎಲ್ಲರನ್ನು ಮನೆ ಕಳಿಸ್ಕೊಟ್ರು. ನಿಮ್ಮೆಲ್ಲ ಮನೆಗಳಿಗೆ ಆ ಮನೆ ಈ ಮನೆ ಯಾರ್ಯಾರ ಸಂಬಂಧರು ಇದ್ದಾರೆ ಮಿತ್ರರಿದ್ದಾರೆ ಎಲ್ಲರಿಗೂ ಹೋಗಿ ಏನ್ ಮಾಡ್ಬಿಡ್ರಿ, ಜ್ಞಾನ ಕೊಟ್ಟು ಬರ್ರಿ ಅಂತ. ಆದ್ರೆ ಸನ್ಯಾಸಿಗಳದ್ ಹಾಗಲ್ಲ. ಒಮ್ಮೆ ಸನ್ಯಾಸಿ ಆದ್ರೆ ಅವರು ವಾಪಸ್ಸು ಮನೆಗೆ ಗೃಹಸ್ಥಕ್ಕೆ ಅವ್ರ ಮನೆಗೆ ಹೋಗೋದಿಲ್ಲ. पहले तो वह घर बार का समाचार सुनाते ही नहीं है. ಸನ್ಯಾಸಿಗಳು ಮನೆಯ ಸಮಾಚಾರವನ್ನೇನು ಹೇಳೋದೇ ಇಲ್ಲ. ಬ್ರಹ್ಮ ಬಾಬರ ಒಂದು ಅನುಭವ ಇದು. ಬ್ರಹ್ಮ ಬಾಬಾ ಕೇಳ್ತಿದ್ರಂತೆ, ನಿಮ್ ತಂದೆ ತಾಯಿ ಯಾರು, ನಿಮ್ದು ಊರು ಯಾವ್ದು, ನೀವ್ ಇಲ್ಲಿ ಯಾಕೆ ಬಂದ್ರಿ, ಏನು ಹೇಳಲ್ಲ ಅವ್ರು. ಅದಕ್ಕೆ ಹೇಳ್ತಾರೆ ಸನ್ಯಾಸಿಗಳ ಮೂಲವನ್ನ ಕೇಳಬಾರ್ದು. ಅವ್ರು ಕಳ್ಳರಾಗಿ ಬಂದಿರ್ಬೋದು, ಎಲ್ಲೋ ದರೋಡೆ ಮಾಡಿ ಕೊಲೆ ಮಾಡಿ ಬಂದಿರ್ಬೋದು, ಅಥವಾ ಎಲ್ರೂ ಅಲ್ಲ. ಹಾಗೂ ಚಾನ್ಸ್ ಇರುತ್ತೆ. ಮತ್ತು ಆ ಲೌಕಿಕದ ಮನೆಯ ಯಾವುದೇ ಸಮಾಚಾರ ಅವರು ಹೇಳೋದೇ ಇಲ್ಲ. ಋಷಿ ಮೂಲ, ನದಿ ಮೂಲ ಕೇಳಬಾರ್ದು ಅಂತ ಹೇಳ್ತಾರೆ ತಾನೆ. ಅವರು ಮೂಲ ಹೇಳೋದೇ ಇಲ್ಲ, ಯಾವುದು ಲೌಕಿಕದ ಹೆಸರು ಹೇಳೋದಿಲ್ಲ ಅವರು. ಬೋಲೋ ಕ್ಯೋ ನೈ ಸುನಾತೇವು, ಕೇಳ್ರಿ ಯಾಕೆ ಹೇಳಲ್ಲ ನೀವು ಅಂತ. ಅಥವಾ ಕೆಲವರು ಗೃಹಸ್ಥಿಗಳು ಬಂದಿರ್ತಾರೆ, ಎಲ್ಲಿ ನಮ್ಮ ಪತ್ನಿ ಮಕ್ಕಳನ್ನ ಕಂಡಿಡಿದು ಬಿಡ್ತಾರೇನೋ ಇವರು, ಆ ಕಾರಣಕ್ಕೂ ಕೂಡ ಅವರು ಹೇಳೋದಿಲ್ಲ. ಬೋಲೋ ಕ್ಯೋ ನೈ ಸುನಾತೇವು, ಮಾಲೂಮ್ ತೋ ಪಡ್ನಾ ಚಾಹಿನಾ, ಗೊತ್ತಾಗ್ಬೇಕಲ್ಲ, ಸತ್ಯ ಇದ್ರೆ ಗೊತ್ತಾಗ್ಬೇಕಲ್ಲ. ಏನಾಯ್ತು ಹೇಳಿದ್ರೆ ತಂದೆ ತಾಯಿ ಯಾರು ಅಂತ ಹೇಳಿದ್ರೆ ಏನಾಯ್ತು. ಬತಲಾನೆ ಮೇ ಕ್ಯಾ ಹೇ, ಲೌಕಿಕದ ತಂದೆ ತಾಯಿಗಳ ಬಗ್ಗೆ ಅವ್ರ ಮೂಲ ಹೇಳಿದ್ರೆ ಏನಾಯ್ತು. ಯಾಕೆ ಕೇಳಬಾರ್ದಂತ ಹೇಳ್ತಾರಂದ್ರೆ ಹೇಳೋದೇ ಇಲ್ಲ, ಅವ್ರದ್ದು ಕೇಳಬಾರ್ದು ಅಂತ ಮಾತಿದೆ ಹೊರತು ಹೇಳಿದ್ರೆ ಏನಾಯ್ತು. ಫಲಾನೆ ಘರ್ಗೆ ತೇ ಫಿರ್ ಸನ್ಯಾಸ ಧಾರಣ ಕಿಯಾ, ಹೇಳ್ಬೋದಲ್ಲ, ನಾನು ಇಂಥವ್ರ ಮನೇಲಿ ಹುಟ್ಟಿದೆ, ಆಮೇಲೆ ನಾನು ಸನ್ಯಾಸ ಧಾರಣೆ ಮಾಡ್ಕೊಂಡೆ. ಅಕ್ಕಮಹಾದೇವಿಯ ಮೂಲ ಗೊತ್ತು, ಬಸವಣ್ಣವರ ಮೂಲ ಗೊತ್ತು, ಎಲ್ಲ ಬುದ್ಧನ ಮೂಲ ಗೊತ್ತು. ಹಾಗಾದ್ರೆ ಎಲ್ಲ ಸಾಮಾನ್ಯ ಸನ್ಯಾಸಿಗಳದ್ದು ಮೂಲ ಗೊತ್ತಿರ್ಬೋದಲ್ಲ, ಗೊತ್ತಿದ್ರೆ ಏನ್ ತಪ್ಪಾಯ್ತು. ಬಾಬಾ ಹೇಳ್ತಾ ಇದ್ರೆ ಇಂಥವ್ರ ಮನೆಯಲ್ಲಿ ನಾನು ಹುಟ್ಟಿದೆ, ಆಮೇಲೆ ಸನ್ಯಾಸ ಧಾರಣೆ ಮಾಡ್ಕೊಂಡೆ, ಹೇಳ್ಬೋದಲ್ಲ. ತುಮ್ಸೆ ಪೂಛಿ ತೋ ತುಮ್, ಆದ್ರೆ ನೀವು ಬ್ರಹ್ಮಕುಮಾರಿರು ನಿಮ್ಮನ್ನ ಕೇಳಿದ್ರೆ ಹೇಳ್ತೀರಿ, ಇಂಥವ್ರ ತಂದೆ ತಾಯಿ ಮನೇಲಿದ್ದೆ, ಆಮೇಲೆ ಹಿಂಗೆ ಬಾಬಾ ಸಿಕ್ಕರು, ಈ ವಯಸ್ಸಿಗೆ ಸಿಕ್ಕರು, ನಾನು ಸಮರ್ಪಣೆ ಆದೆ, ತಕ್ಷಣ ಹೇಳ್ಬಿಡ್ತೇವೆ. ಸನ್ಯಾಸಿಯೋ ಕೆ ಫಾಲೋಯರ್ಸ್ ತೋ ಬಹುತ್ ಹೈ, ಸನ್ಯಾಸಿಗಳಿಗೆ ಬಹಳ ಜನ ಫಾಲೋಯರ್ಸ್ ಇದ್ದಾರೆ. वह फिर अगर बैठ कहे कि भगवान एक है तो सभी उनसे पूछेंगे, क्या पूछेंगे. ಸನ್ಯಾಸಿಗಳು ಬಹಳ ಜನ ಶಿಷ್ಯರಿದ್ದಾರಲ್ಲ, ಅಕಸ್ಮಾತ್ ಆಗಿ ಆ ಸನ್ಯಾಸಿ ಎಲ್ಲಾ ಶಿಷ್ಯರಿಗೆ ಕೂತ್ಕೊಂಡು ಭಗವಂತ ಒಬ್ಬರೇ, ಅವರು ಪರಮಧಾಮ ನಿವಾಸಿ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ವಾ. ಕೇಳ್ತಾರವ್ರು ಏನಂತ, ಹಾಗಾದ್ರೆ ನೀನನ್ನ ಯಾಕೆ ಪೂಜೆ ಮಾಡ್ಬೇಕಂತ ಕೇಳ್ತಾರೆ. ಇನ್ನೊಂದು ಕೇಳ್ತಾರೆ, ಒಂದು ಇವತ್ತು ವಿಡಿಯೋ ಹಾಕ್ತೇನೆ ಗ್ರೂಪ್ ನಲ್ಲಿ. ಮೊನ್ನೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ನಡೀತು, ಅದರಲ್ಲಿ ಒಬ್ಬ ಸನ್ಯಾಸಿನಿ ಅಲ್ಲಿ ಹೋಗಿದ್ದಾರೆ, ಕರ್ನಾಟಕದವರವರು. ಮೋಸ್ಟ್ಲಿ ಅವರು ಈ ಕಡೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಇರಲ್ಲ ಅನ್ಸುತ್ತೆ, ನಾರ್ತ್ ಇಂಡಿಯಾದಲ್ಲಿ ಇರ್ತಾರೇನೋ. ಭೈರವಿ ಮಾತಾಜಿ ಅಂತ. ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ಅವರು ನಾನು BK ಆಗ್ಬಿಟ್ಟಿದ್ದೀನಿ ಅಂತಾರ. ಕೇಳಿದಿರಿ ಯಾರಾದ್ರೂ ಆ ವಿಡಿಯೋ ಕೇಳಿ? ಬ್ಯಾಡ್ಜ್ ಹಾಕೊಂಡಿದ್ದಾರೆ. ನಾನು ಬ್ರಹ್ಮಕುಮಾರಿ ಆಗ್ಬಿಟ್ಟಿದ್ದೇನೆ, ನಾನು ಚಿತ್ರದುರ್ಗದಲ್ಲಿದ್ದೆ ಎಷ್ಟು 84, 89 ಇಸ್ವಿಯಲ್ಲಿ. ಅವ್ರು ಹೇಳ್ತಾರೆ ತಮ್ಮ ಅನುಭವ. ನಾನು ಚಿಕ್ಕವಳಿದ್ದಾಗ ನನ್ಗೆಲ್ಲ ಜ್ಞಾನ ಕೊಡ್ತಿದ್ರು, ಈಶ್ವರ ವಿಶ್ವವಿದ್ಯಾಲಯದವರೆಲ್ಲ ಚಾರ್ಟ್ ಎಲ್ಲ ಹಾಕ್ತಿದ್ರು, ಅಲ್ಲಿ ಸೇವೆ ಮಾಡ್ತಿದ್ರು. ನನಗೆ ಬಹಳ ಸಿಟ್ಟು ಬರ್ತಿತ್ತು. ನಾನು ಹೋಗಿ ಅಲ್ಲಿ ಅವರ ಓಂ ಶಾಂತಿ ಸೆಂಟರ್ಗೆ ಹೋಗಿ ನಾನು ಕಲ್ಲು ಮಣ್ಣು ಗಲೀಜೆಲ್ಲ ಎಸೆದು ಬರ್ತಿದ್ದೆ. ನನಗದು ಇಷ್ಟ ಆಗ್ತಿರ್ಲಿಲ್ಲ. ಇವ್ರೇನೋ ಮಾಡ್ತಿದ್ದಾರೆ, ಇವ್ರು ಕ್ರಿಶ್ಚಿಯನ್ ಮಾಡ್ತಾರೆ, ಧರ್ಮ ಭ್ರಷ್ಟ ಮಾಡ್ತಾರೆ ಇವರು ಅಂತ ಸಿಟ್ಟು ಬರ್ತಿತ್ತು. ನಾನು ಬಹಳ ತೊಂದರೆ ಕೊಟ್ಬಿಟ್ಟಾರಂತವ್ರು BKಗಳಿಗೆ. ಆಮೇಲೆ ಹೆಂಗೋ ಎಲ್ಲೋ ಸನ್ಯಾಸಿ ಆದ್ರು. ಆಮೇಲೆ ಇತ್ತೀಚೆಗೆ ಅವರು ಬಾಬನ್ ಮನೆಗೂ ಬಂದ್ರು, ಎಲ್ಲ ಜ್ಞಾನ ಕೇಳಿದ್ರು, ಜ್ಞಾನ ಎಲ್ಲ ಕೇಳಿದ್ರು. ಅವ್ರಿಗೆ ಎಷ್ಟು ಪಕ್ಕ ಆಗ್ಬಿಟ್ಟಿದೆ ಜ್ಞಾನ, ಬಹಳ ಶಕ್ತಿಶಾಲಿ ಇದ್ದಾರವ್ರು, ಸಾಧಾರಣ ಸನ್ಯಾಸಿನೇ ಅಲ್ಲ.
ಅವ್ರ ಮಾತಲ್ಲಿ ಒಂದು ರೀತಿ ಕಮಾಂಡಿಂಗ್ ಅಂತಾರಲ್ಲ, ಕೆಲವ್ರ ಮಾತು ಹರಳು ಹೊಡೆದಂಗಿರುತ್ತೆ ಅಂತ. ಆ ತರ ಮಾತು ಅವ್ರದ್ದು, ಬಹಳ ಸ್ಪಷ್ಟ ಮಾತು, ಅಷ್ಟು ಧೈರ್ಯದಿಂದ ಹೇಳ್ತಾರವ್ರು. ನನ್ನ ಬ್ರಹ್ಮಕುಮಾರಿಯರು ಜ್ಞಾನ ಕೊಟ್ರು. ನನಗೆ ಇಲ್ಲಿ ಬಂದ್ಮೇಲೆ ಕನ್ವಿನ್ಸ್ ಆಯ್ತು, ನಾನು ಇಷ್ಟು ವರ್ಷ ಭಗವದ್ಗೀತೆ ಭಗವಂತ ಕೃಷ್ಣನೇ ಅಂತ ತಿಳ್ಕೊಂಡಿದ್ದೆ, ಶಿವ ಅಂತ ಗೊತ್ತಾಯ್ತು. ಇದೆಲ್ಲ ಅವರು ವಚನ ಹೇಳಿ ಶ್ಲೋಕಗಳನ್ನ ಹೇಳಿ ಎಲ್ಲ ಸ್ಪಷ್ಟ ಮಾಡ್ತಾರವ್ರು. ಶಿವನೇ ಪರಮಾತ್ಮ, ನಾನು ಇಲ್ಲಷ್ಟೇ ಈ ಮಾತು ಹೇಳ್ತೀನಿ ಅಂತಾರವ್ರು. ಮತ್ತೆ ಅವರು ಮಧುಬನದಲ್ಲಿ ಮಾತಾಡಿದ್ದನ್ನ ನಾನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೌಂಟ್ ಅಬುದಲ್ಲಷ್ಟೇ ಇದನ್ನ ಮಾತಾಡ್ತೀನಿ. ನಾನು ಅಕಸ್ಮಾತ್ ನನ್ನ ಶಿಷ್ಯರ ಮುಂದೆ ಹೇಳಿದ್ರೆ ನನ್ನ ಅವ್ರು ಯಾವ್ದ್ರಿಂದ ಹೊಡಿತಾರೋ ಗೊತ್ತಿಲ್ಲ ಅಂತಾರವ್ರು. ಅದಕ್ಕೆ ಕಳಿಸ್ತೀನಿ ನಿಮ್ಗೆ ಇವತ್ತು ವಿಡಿಯೋದಲ್ಲಿ. ಅದಕ್ಕೆ ಬಾಬಾ ಹೇಳ್ತಿದ್ರೆ, ಅಕಸ್ಮಾತ್ ಸನ್ಯಾಸಿಗಳೇನಾದ್ರೂ ಇದನ್ನ ಹೇಳ್ಬಿಟ್ರೆ ಏನೇ ಬಿಡ್ತಾರ ಅವರು, ಬೇಕೆ ನೇತೋ ಸಾರಾ ಇನ್ಕ ದಂದಾಹಿ ಖಲಾಸ್ ಹೋ ಜಾಯ್. ಬೀಕೆಗಳಿಂದ ಇವ್ರು ಇದನ್ನ ಕಲ್ತಿದ್ದಾರೆ ಅಂತ ತಿಳ್ಕೊಂಡು ಇವರು ಬಿಕೆ ಹತ್ರ ಹೋಗ್ತಾರ ಅಂತ ಅವರ ಬಿಸ್ನೆಸ್ಸೇ ಕ್ಲೋಸ್ ಆಗ್ಬಿಡುತ್ತೆ. ಅವ್ರದ್ದು ಬಿಸ್ನೆಸ್ ತಾನೆ, ಯಾವ್ದೇ ಒಂದು ಮಠ ಆಶ್ರಮ ಒಂದ್ ರೀತಿ ಅವರು ವ್ಯಾಪಾರ ತರ ನಡೀತಾ ಇರುತ್ತೆ ಅವ್ರು. ಅದಕ್ಕೆ ಬಾಬಾ ಹತ್ರ ಅವ್ರ ಹತ್ರ ಯಾರು ಹೋಗೋದೇ ಇಲ್ಲ. ಏಸಿ ಕೌನ್ ಅಪ್ನಿ ಇಜ್ಜತ್ ಗವಾಯಿಗ. ನಾನೇ ಶಿವ, ನಡೆದಾಡುವ ಭಗವಂತ ಅಂತ ಹೇಳ್ಕೊಂಡು ಓಡಾಡ್ತಾರ, ಸ್ವಯಂ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಗುರು ಇಲ್ಲದೆ ನಿಮ್ ಮುಕ್ತಿನೇ ಇಲ್ಲ, ಶಿವನಿಂದ ಅಲ್ಲ ಗುರುನಿಂದ ಮುಕ್ತಿ ಸಿಗೋದು ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥವ್ರಿಗೆ ಅಂಥವ್ರು ಏನಾದ್ರು ಅವ್ರ ಶಿಷ್ಯರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಏನಾದ್ರೂ ಈ ಸತ್ಯ ಹೇಳ್ಬಿಟ್ರೆ ಅವ್ರ ಬಿಸ್ನೆಸ್ ಎಲ್ಲ ನಿಂತು ಹೋಗ್ತದೆ, ಅವ್ರಿಗೆ ಯಾರು ಸೇವೆನೂ ಮಾಡೋದಿಲ್ಲ. ಮತ್ತೆ ಈ ರೀತಿ ಸುಮ್ನೆ ಅವರು ತಮ್ಮ ಮರ್ಯಾದೆನ, ಅವ್ರ ಮರ್ಯಾದೆ ಗಳಿಸಿರೋದೇ ಯಾವ್ದ್ರಿಂದ, ಇಂಥ ಮಾತಿನಿಂದ, ನಾನೇ ಶಿವ ಅಂತ ಹೇಳಿ ಅದಕ್ಕೆ ತಮ್ಮ ಮರ್ಯಾದೆಯನ್ನ ಅವರು ಕಳ್ಕೊಳ್ತಾ ಇದ್ದಾರೆ. ಹೇಗ್ ಕಳ್ಕೊಳ್ತಾರೆ? ಕಳ್ಕೊಳಿಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಜ್ಞಾನ ಗೊತ್ತಿದ್ರು ಏನ್ ಮಾಡೋದಿಲ್ಲ, ಅವರು ಹೊರಗಡೆ ಪ್ರಚಾರ ಮಾಡೋದಿಲ್ಲ. ಫಿರ್ ಕೋಯಿ ಖಾನಾ ಭಿ ನ ದೇ. ಅವ್ರಿಗೆ ಯಾರು ಕೊನೆಗೆ ಊಟ ಇಲ್ದಂಗೆ ಇರ್ಬೇಕಾಗತ್ತವ್ರು, ಊಟ ಯಾರು ಕೊಡ್ಬೇಕು ಅವ್ರಿಗೆ? ಇಸ್ಲಿ ಮತ್ತೆ ಅವರಿಗೆ ದೇಹಾಭಿಮಾನ ಇದೆ ಅಂದ್ಮೇಲೆ ಅವರಿಗೆ ನೇಮ್ ಬೇಕು, ಫೇಮ್ ಬೇಕು. ಎಲ್ಲರೂ ಬಂದ್ ಕಾಲ್ ಬೀಳ್ತಾ ಇದ್ರೇನೆ ಅವರು ಉಬ್ಬಿ ಮೆರಿತಿರ್ತಾರೆ, ಇಲ್ಲ ಅಂದ್ರೆ ಅವ್ರು ಡೌನ್ ಆಗಿ ಹೋಗ್ಬಿಡ್ತಾರೆ. ಯಾರು ಕಾಲ್ ಬೀಳ್ಲಿಲ್ಲ, ಯಾರು ನಮಸ್ಕಾರ ಮಾಡ್ಲಿಲ್ಲ, ಪಾದ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಬಹಳ ಬೇಸರ ಆಗ್ಬಿಡುತ್ತೆ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರ ಅವ್ರು. ಯಾರು ಹಿಂಗ ಮರ್ಯಾದೆ ಕಳ್ಕೊಳ್ತಾರೆ? ಅದಕ್ಕಾಗಿ ಗೊತ್ತಿದ್ರು ಏನ್ ಮಾಡೋದಿಲ್ಲ, ಅವರು ಹೇಳೋದಿಲ್ಲ. ಫಿರ್ ಕೊಯ್ ಖಾನಾ ಭೀ ನಾ ದೇ, ಇಸ್ಲಿಯೇ ಸನ್ಯಾಸಿಯೋಂ ಕೆ ಲಿಯೇ ತೋ ಬಹುತ ಮುಷ್ಕಿಲ್ ಹೈ. ಮಧುಬನದಲ್ಲಿ ಬಂದು ಎಲ್ಲರೂ ಒಪ್ಕೊಂಡು ಹೋಗ್ತಾರೆ, ಆದ್ರೆ ತಮ್ಮ ಕ್ಷೇತ್ರಗಳಲ್ಲಿ ಶಿಷ್ಯರಿಗೆ ಮಾತ್ರ ಅವ್ರು ಇದನ್ನ ಹೇಳೋದೇ ಇಲ್ಲ. ಊರಿಗೆ ಹೋಗಿ ಹೇಳ್ತಾರಲ್ಲ, ಹೋಗ್ಬೇಡ್ರಿ ಅಂತಾನು ಹೇಳ್ಕೊಡೋರು ಇದ್ದಾರೆ. ಯಾಕೆಂದ್ರೆ ಅವ್ರ ಕಾಲ್ ಬೀಳೋರು ಏನಾಗ್ಬಿಡ್ತಾರೆ, ಕಡಿಮೆ ಆಗ್ಬಿಡ್ತಾರೆ ತಾನೆ. पहले तो अपने मित्र संबंधियों आदि को ज्ञान दे, सच्ची कमाई करानी पड़े, जिससे वे 21 जन्म सुख पावे. ಮೊದಲು ತಮ್ಮ ಮಿತ್ರ ಸಂಬಂಧಿಕರು ಇತ್ಯಾದಿಗಳಿಗೆ ಜ್ಞಾನ ಕೊಡಿ, ಸತ್ಯ ಸಂಪಾದನೆಯನ್ನ ಅವ್ರಿಗೂ ಮಾಡಿಸ್ರಿ. ಯಾವ ರೀತಿ ನಿಮ್ ಸಂಬಂಧಿಕರಿಗೆಲ್ಲ ಅವ್ರ ಮೇಲೆ ಪ್ರೀತಿ ಇರುತ್ತೆ, ಮೋಹ ಇರುತ್ತೆ, ಹಾಗಾಗಿ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಇರ್ಬೋದು, ಯಾವುದೇ ಕಷ್ಟದಲ್ಲಿ ಇರ್ಬೋದು, ನೀವು ಸಹಾಯ ಮಾಡ್ತೀರಿ, ಅವ್ರ ಉನ್ನತಿ ಆಗ್ಲಿ, ಅವ್ರ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ಬಯಸ್ತೀರಿ ತಾನೆ. ಸಹಾಯನೂ ಮಾಡ್ತೀರಿ ತಾನೆ, ಸಪೋರ್ಟ್ ಮಾಡ್ತೀರಿ ತಾನೆ. ಕಷ್ಟ ಬಂದ್ರೆ ಅವ್ರಿಗೆ ಹಣದ ಸಹಾಯನೂ ಮಾಡ್ತೀರಿ, ಅಥವಾ ಇನ್ಯಾವುದೋ ಸಹಾಯ ಮಾಡ್ತೀರಿ ತಾನೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಇದು ಸತ್ಯ ಸಂಪಾದನೆ. ನಾವಷ್ಟೇ ಸತ್ಯುಗಕ್ಕೆ ಹೋಗಿ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಹೋಗದೆ ಇದ್ರೆ, ನಮ್ಮ ಮನೇಲಿ ಇರುವಂತ ಮರಿ ಮಕ್ಕಳು ಹೋಗದೆ ಇದ್ರೆ, ಪತಿ ಕಡೆ ಅತ್ತೆ ಮಾವ ನಾದ್ನಿ ಮೈದ್ನ ಬರ್ದೇ ಇದ್ರೆ, ಯಾವ ರೀತಿ ಲೌಕಿಕದಲ್ಲಿ ನಮ್ಮ ಇವೆಲ್ಲ ಉದ್ಧಾರ ಆಗ್ಲಿ ಅಂತ, ಇವರೆಲ್ಲರೂ ಉದ್ಧಾರ ಆಗ್ಲಿ ಅಂತ ಹೇಗಿರುತ್ತೋ ಹಾಗೆ ಬಾಬಾ ಹೇಳ್ತಾರೆ, ಈ ಸತ್ಯ ಸಂಪಾದನೆಯನ್ನ ನಿಮ್ಮ ಎಲ್ಲ ಮಿತ್ರ ಸಂಬಂಧಿಕರಿಗೂ ಮಾಡಿಸ್ರಿ. ಅವರು 21 ಜನ್ಮದ ಸುಖವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಬಾತ್ ಹೇ ಬಹುತ್ ಸಹಜ್. ಈ ಮಾತು ಬಹಳ ಸಿಂಪಲ್ ಆಗಿದೆ, ಬಹಳ ಕಷ್ಟನೂ ಇಲ್ಲ ಹೇಳಲಿಕ್ಕೆ. ಪರಂತು ಡ್ರಾಮಾ ಮೇ ಇತನೆ ಶಾಸ್ತ್ರ ಮಂದಿರ ಆದಿ ಬನ್ನೆ ಕಿ ಭಿ ನೂಂದ್ ಹೇ. ಆದ್ರೆ ನಾಟಕದಲ್ಲಿ ಇಷ್ಟು ಶಾಸ್ತ್ರಗಳು, ಮಂದಿರಗಳು ಇತ್ಯಾದಿಗಳು ಮಾಡಬೇಕು ಅನ್ನೋದು ಕೂಡ ಈ ಸೃಷ್ಟಿ ನಾಟಕದಲ್ಲಿ ನೋಂದಣಿಯಾಗಿದೆ. ಪತಿತ ದುನಿಯಾ ಮೇ ರಹನೆ ವಾಲೆ ಕಹತೆ ಅಬ್ ಪಾವನ್ ದುನಿಯಾ ಮೇ ಲೇ ಚಲೋ. ಪತಿತ ಜಗತ್ತಿನಲ್ಲಿರುವಂತ ಭಕ್ತರು ಎಲ್ಲರೂ ಭಗವಂತನ ಕರೀತಾರೆ, ಭಗವಂತ ಈಗ ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗು. ಸತ್ಯುಗ ಕೋ 5000 ವರ್ಷ ಹುಯೆ. ಸತ್ಯುಗಕ್ಕೆ ಎಷ್ಟು ವರ್ಷ ಆಯ್ತು?
5,000 ವರ್ಷ ಆಯ್ತು. उन्होंने तो कलयुग की आयु ही लाखों वर्ष कह दी है, तो फिर मनुष्य कैसे समझे कि सुखधाम कहाँ है. ಅವರು ಕಲಿಯುಗದ ಆಯುಸನ್ನ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ರು. ಅಂದ್ಮೇಲೆ ಮನುಷ್ಯರು ಹೇಗ್ ತಿಳ್ಕೊಳ್ಬೇಕು ಆ ಸುಖಧಾಮ ಎಲ್ಲಿದೆ? ಲಕ್ಷಾಂತರ ವರ್ಷದ ಮಾತು, ಯಾವ ವರ್ಷನೋ ಏನೋ, ಎಷ್ಟು ಲಕ್ಷ ವರ್ಷದೋ ಹಿಂದೆ ಏನೋ ಅಂತ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಅವರು ಬಂದ್ಬಿಡ್ತಾರೆ. ಕಬ್ ಹೋಗ, ಸತ್ಯುಗ ಯಾವಾಗ ಆಗ್ಬಹುದು, ಯಾವಾಗ ಇದ್ದಿರಬಹುದು ಅಂತ ಹೀಗೆ ಪ್ರಶ್ನೆಯಲ್ಲಿ ಬರ್ತಾರೆ. ವತೋ ಹೇ ವತೋ ಕತೆ ಹೇ ಮಹಾಪ್ರಳಯ ಹೋತಿ ಹೇ. ಅವ್ರೇನ್ ಹೇಳ್ತಾರೆ, ಮಹಾಪ್ರಳಯ ಆಗತ್ತೆ, ಆ ನಂತರ ಏನ್ ಬರುತ್ತೆ, ಸತ್ಯುಗ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಪಹಲೆ ಆ ಮಹಾಪ್ರಳಯ ಆದಾಗ ಸತ್ಯುಗ ಬಂದಾಗ ಏನಾಗತ್ತಂತೆ, ಮೊದಲು ಶ್ರೀಕೃಷ್ಣ ತನ್ನ ಬೆರಳನ್ನ ಚೀಪುತ್ತಾ ಸಾಗರದಲ್ಲಿ ಆಲದ ಎಲೆ ಮೇಲೆ ತೇಲ್ಕೊಂಡ್ ಬಂದ ಅಂತ ಹೇಳ್ತಾರೆ. ಒಂದು ಮೂಲ, ಒಂದು ವರ್ಷನ್ ಹೇಳುತ್ತೆ ಶಾಸ್ತ್ರದ ಒಂದು ವರ್ಷನ್. ಅಬ ಕಹಾಕಿ ಬಾತ್ ಕಹಾಲೆ ಗೈ. ಎಲ್ಲಿ ಮಾತನ್ನ ಎಲ್ಲಿಗೆ ತಗೊಂಡೋಗ್ಬಿಟ್ರು? ಸತ್ಯುಗದ ಮಾತನ್ನ ಎಲ್ಲಿ ತಗೊಂಡೋದ್ರು? ದ್ವಾಪರ ಯುಗದಲ್ಲಿ ಅಂತ ತಗೊಂಡೋದ್ರು. बाबा कहते ब्रह्मा द्वारा मैं सभी वेदों शास्त्रों का सार सुनाता हूँ, इसलिए विष्णु की नाभि कमल से ब्रह्मा दिखाते हैं और फिर हाथ में शास्त्र भी दे देते हैं. ಈಗ ಎಲ್ಲಿ ಮಾತನ್ನ ಎಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ನೋಡ್ರಿ. ತಂದೆ ಹೇಳ್ತಾರೆ, ಮಕ್ಕಳೇ, ಬ್ರಹ್ಮ ಬಾಬಾರವರ ಮೂಲಕ ನಾನು ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನ ತಿಳಿಸ್ಕೊಡುತ್ತೇನೆ. ಆದ್ರಿಂದ ಹೇಳ್ತಾರೆ, ವಿಷ್ಣು ನಾಭಿ ಕಮಲದಿಂದ ಬ್ರಹ್ಮ ಬಂದ ಅಂತ ತೋರಿಸ್ತಾರೆ. ಮತ್ತು ಬ್ರಹ್ಮನ ಕೈಯಲ್ಲಿ ಏನ್ ತೋರಿಸ್ತಾರೆ? ಶಾಸ್ತ್ರಗಳನ್ನ ತೋರಿಸ್ತಾರೆ. ಎಲ್ಲ ವೇದ ಶಾಸ್ತ್ರ ಪುರಾಣಗಳನ್ನ ಬ್ರಹ್ಮನ ಕೈಯಲ್ಲಿ ತೋರಿಸ್ತಾರೆ. ಯಾಕೆಂದ್ರೆ ಶಿವ ಬಾಬಾ ಅವ್ರ ಮೂಲಕನೇ ಎಲ್ಲಾ ಶಾಸ್ತ್ರಗಳ ಸಾರವನ್ನ ತೋರಿಸ್ತಾನೆ. ನೀವು ಬ್ರಹ್ಮನ್ ಚಿತ್ರ ನೋಡಿರ್ಬೇಕಂದ್ರೆ ಕೈಯಲ್ಲಿ ಶಾಸ್ತ್ರ ಹಿಡ್ಕೊಂಡಿರ್ತಾನೆ, ಅಂದ್ರೆ ಶಿವಬಾಬಾ ಅವೆಲ್ಲವುಗಳ ಸಾರವನ್ನ ತಿಳಿಸ್ಕೊಡ್ತಾರೆ. ಸೂಕ್ಷ್ಮತನ್ಮೇತೋ ಶಾಸ್ತ್ರ, ಸೂಕ್ಷ್ಮತನದಲ್ಲಿ ಶಾಸ್ತ್ರ ಇರೋದೇ ಇಲ್ಲ. ಬ್ರಹ್ಮ ಯಹಾ ಹೋನಾ ಚಾಹಿಯೆ. ಬ್ರಹ್ಮ ಬಾಬಾ ಎಲ್ಲಿರ್ಬೇಕು? ಸೂಕ್ಷ್ಮತನದಲ್ಲ, ಇಲ್ಲಿ ಸಾಕಾರದಲ್ಲಿ ಇರ್ಬೇಕು ತಾನೆ. ವಿಷ್ಣು ಲಕ್ಷ್ಮೀನಾರಾಯಣಕ್ಕೆ ರೂಪ ಬೀತೋ ಯಹಾ ಹೋತಿ ಹೇ. ಹಾಗೆ ವಿಷ್ಣು ಚಿತ್ರ, ವಿಷ್ಣು ರೂಪ ಕೂಡ ಅಥವಾ ವಿಷ್ಣು ಕೂಡ ಅಂದ್ರೆ ಲಕ್ಷ್ಮೀನಾರಾಯಣ, ಅವರು ಎಲ್ಲಿರ್ತಾರೆ? ಇಲ್ಲಿ ಸಾಕಾರ ಜಗತ್ನಲ್ಲೇ ಇರ್ತಾರೆ. ಬ್ರಹ್ಮನೇ ಏನಾಗ್ತಾರೆ? ವಿಷ್ಣು ಆಗ್ತಾರೆ. ಸೊ ವಿಷ್ಣುನೇ ಮುಂದೆ ಏನಾಗ್ತಾರೆ? ಬ್ರಹ್ಮ ಆಗ್ತಾರೆ. ಇದನ್ನೇ ಅಲ್ಲಿ ಹೇಳಿದ್ದು ಏನಂತ, ವಿಷ್ಣು ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ ಅಂತ. ಅಬ್ಬ ಬ್ರಹ್ಮ ಸೇ ವಿಷ್ಣು ನಿಕಲ್ತಾ ವ ವಿಷ್ಣು ಸೇ ಬ್ರಹ್ಮ ನಿಕಲ್ತಾ. ಈಗ ಒಂದು ಪ್ರಶ್ನೆ, ಬ್ರಹ್ಮನಿಂದ ವಿಷ್ಣು ಹುಟ್ಟುತ್ತಾನೋ ಅಥವಾ ವಿಷ್ಣುನಿಂದ ಬ್ರಹ್ಮ ಹುಟ್ಟುತ್ತಾನೋ? ಅವ್ರು ಹೇಳಿದ್ರು ವಿಷ್ಣುನಿಂದ ಬ್ರಹ್ಮ ಹುಟ್ಟಿದ. ಈ ಪ್ರಶ್ನೆ, ವಿಷ್ಣುನಿಂದ ಬ್ರಹ್ಮ ಹುಟ್ಟುತ್ತಾನೋ ಬ್ರಹ್ಮನಿಂದ ವಿಷ್ಣು? ये सब समझने की बात है. ಇವೆಲ್ಲ ತಿಳ್ಕೊಳ್ಳುವಂತ ಮಾತು ತಾನೆ. परंतु इन बातों को समझेंगे वह जो अच्छी ರೀತಿ ಪढ़ेंगे. ಈ ಮಾತುಗಳನ್ನ ಯಾರು ಅರ್ಥ ಮಾಡ್ಕೊಳ್ತಾರಂದ್ರೆ ಯಾರು ಚೆನ್ನಾಗಿ ಓದಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಓದಿದ್ದಾರೆ, ಮುರುಳಿ ಚೆನ್ನಾಗಿ ಮಂಥನ ಮಾಡ್ತಾರೆ, ಜ್ಞಾನವನ್ನ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವರೇ ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಎರಡು ಅಂದ್ರೂ ಒಂದೇನೆ, ಆದ್ರೆ ತಕ್ಷಣ ಆಗೋದಂದ್ರೆ ಬ್ರಹ್ಮನಿಂದ ವಿಷ್ಣು ಆಗ್ತಾನೆ. ಅದ್ರಲ್ಲಿ ಎಲ್ಲಿ ಮಾತು ಎಲ್ಲೋ ಒಯ್ತಾರೆ ತಾನೆ. ಹಾಗಾಗಿ ವಿಷ್ಣುವಿನಿಂದ ಏನಾದ? ಬ್ರಹ್ಮ ಆದ ಅಂತ ಹೇಳ್ತಾರೆ. ಅದು ಒಂದ್ ಮಾತು ನಿಜಾನೇ. ವಿಷ್ಣುನೇನಾಗ್ತಾನೆ 5,000 ವರ್ಷದ ನಂತರ ಬ್ರಹ್ಮ ಆಗ್ತಾನೆ. ಇಂಥ ಮಾತನ್ನ ತಿಳ್ಕೊಳಿಕ್ಕೆ ಈ ಜ್ಞಾನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಬಾಬಾ ಕಹತೆ ಜಬ್ ತಕ್ ತುಮಾರಾ ಶರೀರ ಚೂಟೆ ತಬ್ ತಕ್ ಸಮಜ್ತೆ ಹಿ रहेंगे. ಎಲ್ಲಿವರೆಗೆ ನೀವು ಶರೀರ ಬಿಡ್ತಿರೋ ಅಲ್ಲಿವರೆಗೆ ಈ ಜ್ಞಾನವನ್ನ ತಿಳ್ಕೊಳ್ತಾ ಇರ್ತೀರಿ, ಅಂದ್ರೆ ತಿಳ್ಕೊಳ್ತಾ ಇರ್ಬೇಕು. तब बिल्कुल ही 100% बेसमझ कंगाल बन पड़े हो. तुम ही समझदार देवी देवता थे, अब फिर से तुम देवी देवता बन रहे हो. ಬಾಬಾ ಹೇಳ್ತಾ ಇದ್ದಾರೆ, 100% ಅಜ್ಞಾನಿಗಳಿಂದ ನಾವು ಕಂಗಾಲಾಗೋಗ್ಬಿಟ್ಟಿದ್ವಿ. ಈಗ ನೀವೇ ಹಿಂದೆ ನೀವೇ ಬುದ್ಧಿವಂತ ದೇವಿ ದೇವತೆಗಳಾಗಿದ್ರಿ, ಈಗ ಪುನಃ ನೀವು ದೇವಿ ದೇವತಾ ಆಗ್ತಾ ಇದ್ದೀರಿ. ಮನುಷ್ಯತೋ ಬನಾನ ಸಕೆ. ಮನುಷ್ಯರಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
बाबा कहते तुम सो देवता थे फिर 84 जन्म लेते लेते एकदम ಕಲಾಹೀನ हो गए हो. ನೀವೇ ದೇವತೆಗಳಾಗಿದ್ರಿ, ನಂತರ 84 ಜನ್ಮ ತಗೊಂಡು ತಗೊಂಡು ಏಕದಮ್ ಏನಾಗಿ ಹೋಗ್ಬಿಟ್ಟಿದ್ದೀರಿ, ಕಲಾಹೀನ ಆಗ್ಬಿಟ್ಟಿದ್ದೀರಿ. ತುಮ್ ಸುಖಧಾಮೆ ಬಹುತ್ ಚೈನ್ ಮೇ ಥೇ ಅಬ್ ಬೇಚೈನ್ ಹೋ. ನೀವೇ ಸುಖಧಾಮದಲ್ಲಿ ಬಹಳ ಸುಖದಿಂದ ಇದ್ರಿ, ಆಮೇಲೆ ಏನಾಯ್ತು, ದುಃಖದಲ್ಲಿ ಬಂದ್ರಿ. ನೀವ್ 84 ಜನ್ಮಗಳ ಲೆಕ್ಕವನ್ನ ತಿಳಿಸ್ಕೊಡ್ಬೋದು. ಇಸ್ಲಾಮಿ, ಬೌದ್ಧಿ, ಸಿಖ್, ಇಸಾಯಿ, ಮಠ, ಪಂಥ ಎಲ್ಲರೂ ಎಷ್ಟು ಜನ್ಮ ತಗೊಂಡ್ರು ಇವೆಲ್ಲ ಲೆಕ್ಕ ನಿಮಗೆ ತೆಗೆಯುವುದು ಬಹಳ ಸಹಜ ಇದೆ. ಸ್ವರ್ಗಕ್ಕೆ ಮಾಲೀಕ್ ತೋ ಭಾರತವಾಸಿ ಬನೆಂಗೆ. ಸ್ವರ್ಗದ ಮಾಲೀಕ ಆಗೋರು ಯಾರು, ಭಾರತವಾಸಿಗಳೇ. ಈಗ ಸ್ವರ್ಗದ ಸ್ಯಾಂಪ್ಲಿಂಗ್ ನಡೀತಾ ಇದೆ. ಯಹೇ ಸಮझाने, ಇದು ಜ್ಞಾನ, ಇದು ತಿಳುವಳಿಕೆ. खुद समझ जाए तो फिर पहले पहले अपने माता पिता बहन भाइयों को ज्ञान देना पड़े. ನೀವು ಜ್ಞಾನ ತಿಳ್ಕೊಂಡ್ಮೇಲೆ ಮೊದಲು ಏನ್ ಮಾಡ್ಬೇಕು, ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿ ಅವರಿಗೆಲ್ಲರಿಗೂ ಜ್ಞಾನ ಕೊಡ್ಬೇಕಾಗತ್ತೆ. ಕೊಟ್ಟಿದ್ದೀರಾ? ಕೊಡ್ಬೇಕು. ಯಾವ್ಯಾವ್ದ್ರಿಂದ ಕೊಡ್ಬೇಕು? ವಾಚಾದಿಂದ ಕೊಡ್ಬೇಕು, ನಮ್ಮ ಗುಣದಿಂದ ಕೊಡ್ಬೇಕು, ನಮ್ಮ ಪರಿವರ್ತನೆಯಿಂದ ಕೊಡ್ಬೇಕು. ನಮ್ ಗುಣಗಳ ಆಧಾರದ ಮೇಲೆ, ನಮ್ಮ ಪರಿವರ್ತನೆ ಆಧಾರದ ಮೇಲೆ, ಅಥವಾ ನಾವು ಹೇಳಿದ್ರೆ ಅವ್ರಿಗೂ ಒಂದು ಟೈಮ್ ಬರುತ್ತೆ, ಆಗ ಅವ್ರ ಅವಶ್ಯವಾಗಿ ಜ್ಞಾನಕ್ಕೆ ಬಂದೇ ಬರ್ತಾರೆ ಅಲ್ವಾ. ಅವ್ರು ಹೇಳಿದ್ರೆ ಕೇಳಲ್ಲ ಅಂತ ಬಿಟ್ಬಿಡೋದಲ್ಲ. ಆಮೇಲೆ ಅವ್ರ ಜೊತೆಗೆ ಅಜ್ಞಾನಿಗಳಂಗೆ ವರ್ತನೆ ಮಾಡಿದ್ರೆ ಅವಾಗ್ಲೂ ಅವರು ನಿಮ್ಮನ್ನ ಫಾಲೋ ಮಾಡೋದಿಲ್ಲ, ನಿಮ್ ಜ್ಞಾನ ಇಷ್ಟಪಡೋದಿಲ್ಲ ಅಲ್ವಾ. ನಾವು ಜ್ಞಾನ ಧಾರಣೆ ಮಾಡ್ಕೊಂಡ್ರೆ ನಮ್ಮ ವರ್ತನೆ ಅವ್ರ ಜೊತೆಗೆ ಸರಿಯಾಗಿರ್ತದೆ. ಮತ್ತು ಹೇಳ್ತಾನೆ ಇರ್ಬೇಕು, ನಮಗೂ ಖುಷಿ ನಶೆ ಇರ್ಬೇಕು. ಆ ಖುಷಿ ನಶೆ ನಮ್ಮ ಪರಿವರ್ತನೆ, ನಮ್ಮ ವೈಬ್ರೇಷನ್ ಅವರನ್ನ ಏನ್ ಮಾಡ್ಬಿಡ್ತದೆ, ಚೇಂಜ್ ಮಾಡುತ್ತೆ. ಮತ್ತೆ ಅವ್ರಿಗೂ ಒಂದು ಟೈಮ್ ಅನ್ನುವಂಥದ್ದು ಇರುತ್ತೆ, ಆ ಟೈಮ್ ನಲ್ಲಿ ಅವರು ಬರ್ತಾರೆ. ಕೇಳಲ್ಲ ಬಿಡು ಅಂತ ಬಿಟ್ಬಿಡೋದಲ್ಲ, ಎಲ್ಲರಿಗೂ ಜ್ಞಾನ ಕೊಡ್ಬೇಕು. ಗೃಹಸ್ಥ ವ್ಯವಹಾರ ಮೇ ರಹತೆ, ಗೃಹಸ್ಥ ವ್ಯವಹಾರದಲ್ಲಿದ್ರು ಕಮಲ ಪುಷ್ಪದ ಸಮಾನ ಇರ್ಬೇಕು. ಮತ್ತು ಚಾರಿಟಿ ಬಿಗ್ಯಾನ್ಸ್ ಅಟ್ ಹೋಮ್, ನಮ್ಮ ಮನೆಯನ್ನೇ ಮೊದಲು ಜ್ಞಾನದ ಪಾಠಶಾಲೆ ಮಾಡ್ಕೊಳ್ಬೇಕು. ಏನಾದ್ರೂ ಉಪಾಯ ಮಾಡಿ ಅವ್ರಿಗೆ ಜ್ಞಾನಕ್ಕೆ ಕರ್ಕೊಂಡ್ ಬರ್ಬೇಕು ಮನೆ ಜನರನ್ನ. ಬರೀ ನಾವಷ್ಟೇ ಬಂದು ಅಯ್ಯೋ ಅವ್ರೇನ್ ಬರ್ತಾರಂತ ನೀವೇ ಅವ್ರಿಗೆ ಶಾಪ ಕೊಟ್ಬಿಟ್ರೆ, ಅಯ್ಯೋ ಅವ್ರೇನ್ ಬರ್ತಾರೆ ಅಂತ ಕೆಲವ್ರು ಹೇಳ್ತಿರ್ತಾರೆ. ನೀವೇ ಶಾಪ ಕೊಟ್ರೆ. ಪಿಯರ್ ಘರ್ ಸಸುರ್ ಘರ್ ಕೋ ನಾಲೆಜ್ ಸುನಾನೆ ಪಡೆ. ಇಲ್ಲಿ ತಾಯಿ ಮನೆ ಅಥವಾ ತವ್ರ ಮನೆ ಮತ್ತು ಪತಿ ಮನೆ ಅಥವಾ ಅತ್ತೆ ಮನೆ ಇಬ್ಬರಿಗೂ ಜ್ಞಾನ ಕೊಡ್ಬೇಕು. ದಂಧೆ ಮೇ ಭಿ ಪಹಲೆ ಅಪನೆ ಭಾಯಿಯೋ ಕೋ ಹಿ ಭಾಗಿದಾರ ಬನಾತೆ. ವ್ಯಾಪಾರದಲ್ಲೂ ಹಂಗೆ ಮಾಡ್ತೀರಿ ತಾನೆ. ಯಾರಿಗೋ ಪಬ್ಲಿಕ್ಸ್ಗೆ ಕರೆದು ನನಗೆ ನನ್ ಪಾರ್ಟ್ನರ್ ಆಗು ಅಂತ ಕರಿತೀರಾ, ಫಸ್ಟ್ ಪಾರ್ಟ್ನರ್ ಮಾಡ್ಕೊಳ್ಳೋದು ಯಾರನ್ನ? ನಿಮ್ಮ ಸೋದರನ್ನ ಮಾಡ್ಕೊಳ್ತೀರಿ ತಾನೆ. ನೀವೇನಾದ್ರೂ ಬಹಳ ಉನ್ನತಿ ಬಯಸಿದ್ರೆ ನಿಮ್ಮ ಅಕ್ಕ ತಂಗಿರಿಗೆ ಉನ್ನತಿ ಬಯಸ್ತೀರಿ, ನಿಮ್ಮ ಮನೆಯಲ್ಲಿರುವಂತ ಮಕ್ಕಳ ಉನ್ನತಿ ಬಯಸ್ತೀರಿ ತಾನೆ. ಆಗ ನಿಮ್ ಮಕ್ಕಳಿಗೆ ಯಾಕೆ ಜ್ಞಾನ ಕೊಡಲ್ಲ, ನಿಮ್ ಮಕ್ಕಳನ್ನ ಕರ್ಕೊಂಬರಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಯಹಾ ಭಿ ಏಸೆ ಹೇ, ಹಾಗೆ ಇಲ್ಲಿಯೂ ಕೂಡ ಮೊದಲು ನಿಮ್ಮ ಮನೆಯಲ್ಲಿರುವಂತ ಸಹೋದರರಿಗೆ ಏನ್ ಮಾಡ್ಕೊಳ್ರಿ, ಜ್ಞಾನ ರತ್ನಗಳ ಪಾರ್ಟ್ನರ್ ಮಾಡ್ಕೊಳ್ರಿ. ಬಾಬಾ ಹೇಳ್ತಾರೆ ಗಾಯನ ಬಿ ಹೇ ಕನ್ಯಾ ವಹ ಜೋ, ಮತ್ತು ಒಂದು ಗಾಯನ ಇದೆ. ಕನ್ಯೆ ಅಂದ್ರೆ ಯಾರು? ಯಾರು ಕನ್ಯೆ ಅಂದ್ರೆ? ನಿಮ್ ಮನೆಯಲ್ಲಿ ಕನ್ಯೆಯರಿದ್ದಾರೆ, ಕುಮಾರಿಯರವ್ರು ಯಾರು? ಜೋ ಪಿಯಾರ್ ಅವ್ರ ಸಸುರ್ ಘರ್ ಕಾ ಉದ್ಧಾರ ಕರೆ. ಲೌಕಿಕದಲ್ಲೂ ಮಾತಿದೆ. ಕುಮಾರ ಏನ್ ಮಾಡ್ತಾನೆ, ಒಂದೇ ಮನೆ ಉದ್ಧಾರ ಮಾಡ್ತಾನೆ, ಒಂದ್ ಮನೆಗಾಗಿ ದುಡಿತಾನೆ. ಕುಮಾರಿ ಎರಡು ಮನೆ ಉದ್ಧಾರನು ಮಾಡೋಣ, ಕಡೆ ಅತ್ತೆ ಮನೆ, ಈ ಕಡೆ ಪತಿ ಮನೆ. ಅಪವಿತ್ರ ಉದ್ಧಾರ ಕರ್ನ ಸಕ್ತೆ, ಬರೀ ಮಾತಿದೆ ಅಷ್ಟೇ. ಅಲ್ಲಿ ಅಪವಿತ್ರರೇನು ಉದ್ಧಾರ ಮಾಡ್ತಾರೆ? ಆತ್ಮದ ಉದ್ಧಾರ ಅವ್ರೇನ್ ಮಾಡ್ತಾರೆ? ಕುಮಾರಿ ಹೋಗಿ ಪತಿ ತಾಕ್ತಾಳ, ಅವಳೇನು ಉದ್ಧಾರ ಮಾಡ್ತಾಳೆ? ತಬ್ ಕೌನ್ ಸಿ ಕನ್ಯಾ? ಹಾಗಾದ್ರೆ ಈ ಮಾತು ಯಾವ ಕನ್ಯೆಗಿರೋದು? ಯಾವ ಕನ್ಯೆ? 21 ಕುಲಗಳ ಉದ್ಧಾರ ಮಾಡ್ಬಿಡ್ತಾಳೆ. ಯಾವ ಕುಮಾರಿ ಅವಳು? ಯಾವ ಕನ್ಯೆ? ಬ್ರಹ್ಮ ಕಿ ಕನ್ಯಾ, ಬ್ರಹ್ಮನ ಕನ್ಯೆಯರು, ಬ್ರಹ್ಮ ಕುಮಾರಿಯರು. ಯಹ ಅಧರ್ ಕನ್ಯಾ ಕುಮಾರಿ ಕನ್ಯಾ ಕ ಮಂದಿರ್ ಭಿ ಬನಾ ಹುವಾ ಹೈ. ಮಧುಬನದ ಮೌಂಟ್ ಅಬುದಲ್ಲಿ ಅಧರ್ ಕನ್ಯೆ, ಅಧರ ಕುಮಾರಿ ಕನ್ಯೆ
ಕೇಳಿದಿರ್ತಾನೆ. ಅವರು ಪ್ರೊನೌನ್ಸಿಯೇಷನ್ ಬೇರೆ ಮಾಡ್ತಾರೆ. ಕ್ವಾರಿ ಕನ್ಯೆ, ಕ್ವಾರಿ ಮಾತಾ, ಕ್ವಾರಿ ಏನೋ ಕುಮಾರಿಯಲ್ಲಿ ಕ್ವಾರಿ ಅಂತ ಹೇಳ್ತಾರ ಅವ್ರು ಅಲ್ವಾ. ಆ ಮಂದಿರನೂ ಇದೆ. ಅಧರ್ ಕುಮಾರಿ, ಅಧರ್ ಕನ್ಯಾ ಮಂದಿರನೂ ಕೂಡ ಮೌಂಟ್ ಅಬುದಲ್ಲಿ ಇದೆ. ಅಂದ್ರೆ ಬಾಬಾನನ್ ಮಕ್ಕಳು ಗೃಹಸ್ಥಿಗಳಾಗಿದ್ರು ಕೂಡ ಬಾಬನ್ ಮಕ್ಕಳಾದ್ಮೇಲೆ ಯಾರು ಪವಿತ್ರತೆ ಪಾಲನೆ ಮಾಡ್ತಾರೆ ಅವರು ಕೂಡ ಅಧರ್ ಕನ್ಯಾ, ಅಂದ್ರೆ ಅವರು ಕೂಡ ಕುಮಾರಿಯರೇ. ಯಹಾ ತುಮಾರೆ ಯಾದ್ಗಾರ್ ಬನೆ ಹುಯೆ, ಮೌಂಟ್ ಅಬುದಲ್ಲಿ ನೋಡ್ರಿ ನಿಮ್ಮ ಯಾದ್ಗಾರ್ ಮಾಡಿಟ್ಟಿದ್ದಾರೆ. ಹಮ್ ಫಿರ್ ಸೆ ಆಯೆ ಹೇ ಭಾರತ್ ಕೋ ಸ್ವರ್ಗ ಬನಾನೆ ಕೆ ಲಿಯೆ, ನಾವು ಪುನಃ ಬಂದಿದ್ದೇವೆ ಭಾರತವನ್ನ ಸ್ವರ್ಗ ಮಾಡ್ಲಿಕ್ಕೆ. ದಿಲ್ವಾಡ ಮಂದಿರ್ ಬಿಲ್ಕುಲ್ ಎಕ್ಯುರೇಟ್ ಹೇ. ನಮ್ಮ ಯಾದ್ಗಾರ್ ಮಂದಿರ ಯಾವುದು? ದಿಲ್ವಾಡ ಮಂದಿರ. ಅಲ್ಲಿ ಮೇಲ್ಗಡೆ ಸ್ವರ್ಗ ಇದೆ. ಸ್ವರ್ಗ ಹೇ ತೋ ಯಹಾ ಹಿ, ಆದ್ರೆ ಸ್ವರ್ಗ ಅವ್ರು ತಿಳ್ಕೊಂಡ್ರು ಎಲ್ಲೋ ಮೇಲೆ ಆಕಾಶ ಮೇಲೆ ಇರ್ಬೇಕು ಸ್ವರ್ಗ. ಯಾಕಂದ್ರೆ ದೇವಸ್ಥಾನಗಳಲ್ಲೆಲ್ಲ ಮೇಲ್ ಸ್ವರ್ಗ ತೋರ್ಸ್ಬಿಟ್ರಲ್ಲ, ಅವ್ರು ಹಂಗ ತಿಳ್ಕೊಂಡ್ಬಿಟ್ರು. ಬಾಬಾ ಹೇಳ್ತಾರೆ ಸ್ವರ್ಗ ಇಲ್ಲಿ ಸಾಕಾರ ಜಗತ್ತಲ್ಲೇ ಇರುತ್ತೆ. ರಾಜಯುಗದ ತಪಸ್ಸು ಕೂಡ ಇಲ್ಲೇ ಮಾಡ್ತೀರಿ. ಜಿನೋಕ ಮಂದಿರ ಹೇ ಉನೋಕೋ ಯಾ ಜಾನ್ನ ತೋ ಚಾಹಿಯೇನಾ. ಬಾಬಾ ಹೇಳ್ತಾರೆ ಯಾರ ಮಂದಿರ ಇದೆ ಅವರು ಇದನ್ನ ತಿಳ್ಕೊಳ್ಬೇಕಾಗತ್ತೆ ತಾನೆ. ಅವ ಅಂದರ್ ಜಗತ್ ಪಿತಾ ಜಗದಂಬಾ ಆದಿದೇವಿ ಬೈಟೆ. ಆ ದೇವಸ್ಥಾನದೊಳಗಡೆ ಯಾರ್ಯಾರಿದ್ದಾರೆ? ಜಗತ್ಪಿತಾ, ಜಗದಂಬಾ, ಆದಿದೇವ, ಆದಿದೇವಿ ಎಲ್ಲರೂ ಕೂತಿದ್ದಾರೆ. ಅಚ್ಚಾ ಆದಿದೇವ್ ಕಿಸ್ಕಾ ಬಚ್ಚಾ ಹೈ? ಆದಿದೇವ ಯಾರ ಮಗ? ಆದಿದೇವ ಯಾರು? ಜೈನರು ಆದಿದೇವ ಅಂದ್ರು, ಹಿಂದೂಗಳು ಬ್ರಹ್ಮ ಅಂದ್ರು, ಮುಸಲ್ಮಾನರು ಆದಮ್ ಅಂತಂದ್ರು, ಕ್ರಿಶ್ಚಿಯನ್ಸ್ ಆಡಮ್ ಅಂದ್ರು. ಯಾರ ಮಗ ಅವರು? ಶಿವಬಾಬಾವ್ರ ಮಗ. ಅಧರ್ ಕುಮಾರಿ ಕನ್ಯಾ ಸಬ್ ರಾಜಯೋಗ ಮೇ ಬೈಟೆ. ಬಾಬಾ ಹೇಳ್ತಾರೆ ಅಧರ್ ಕುಮಾರಿ ಕನ್ಯೆಯರು ಎಲ್ಲರೂ ರಾಜಯೋಗದಲ್ಲಿ ಕೂತಿದ್ದಾರೆ. ಬಾಬಾ ಕಹತೆ ಮನ್ಮನಾಭವ್ ತೋ ತುಮ್ ವೈಕುಂಠ ಕೆ ಮಾಲೀಕ್ ಬನೋಗೆ. ಬಾಬಾ ಹೇಳ್ತಾರೆ ಮಕ್ಕಳೇ ಮನ್ಮನಾಭವ, ಯಾರು ಮನ್ಮನಾಭವ ಆಗ್ತಾರೋ ಅವರು ವೈಕುಂಠಕ್ಕೆ ಮಾಲೀಕರಾಗ್ತಾರೆ. ಮುಕ್ತಿ ಜೀವನ್ ಮುಕ್ತಿಯನ್ನ ನೆನಪು ಮಾಡಿ ಅಂತಾರೆ ಬಾಬಾ. ತುಮಾರಿಯ ಸನ್ಯಾಸೆ ಜೈನಿ ಲೋಗೋಂಕ ಸನ್ಯಾಸ ಕಿತನಾ ಡಿಫಿಕಲ್ಟ್ ಹೈ. ಇದು ನಿಮ್ಮ ಸನ್ಯಾಸ, ನೀವೆಲ್ಲ ಯಾರು? ಸನ್ಯಾಸಿಗಳು. ಒಂದ್ ರೀತಿ ಸನ್ಯಾಸ ಮಾಡಿದ್ದೇವೆ. ಜೈನರ ಸನ್ಯಾಸ ಬಹಳ ಕಷ್ಟ, ಗೊತ್ತು ತಾನೆ. ಅವ್ರು ಯಾವ್ದೇ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ, ಕೈಲಿ ಹಿಡ್ಕೊಂಡು ಊಟ ಮಾಡ್ತಾರೆ. ಅದು ಎಷ್ಟೋ ತುತ್ತು ಅವ್ರೇನ್ ಹಾಕ್ತಾರದೆ. ಅವ್ರ ಹಿಂಗ್ ಬೊಗಸೆ ಹಿಡ್ದಿರ್ತಾರೆ, ಭಕ್ತರ ಬೊಗಸೆಯಲ್ಲಿ ಊಟ ಹಾಕ್ತಾರೆ. ಅವ್ರ ಹಿಂಗ್ ಎಲ್ಲಾ ಬೆರಳಿಂದ ಹಿಂಗ್ ನೋಡ್ತಾರೆ, ಅದ್ರಲ್ಲಿ ಏನಾದ್ರು ಕೂದ್ಲು ಕಸ ಇದೆಯಾ ಅಂತ ನೋಡ್ಕೊಂಡು ತಿಂತಾರೆ. ಅಕಸ್ಮಾತ್ ಏನಾದ್ರು ಬಂದ್ರೆ ಕಸ, ಕಡ್ಡಿ, ಕೂದಲು, ಊಟ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆಮೇಲೆ ತಲೆ ಕೂದಲನ್ನ ಕೈಯಿಂದ ಕಿತ್ಕೊಳ್ತಾರೆ. ಪುರುಷರಾದ್ರೆ ದಾಡಿಯನ್ನ ಕಿತ್ಕೊಳ್ತಾರೆ ಅಲ್ವಾ, ಕೈಯಿಂದನೇ ಕಿತ್ಕೊಳ್ತಾರೆ. ಆಮೇಲೆ ಒಂದು ಸಲ್ಲೇಖನ ವ್ರತ ಅಂತ ಮಾಡ್ತಾರ. ಅವಾಗಂತೂ ಉಪವಾಸ, ನೀರು ಕುಡಿದೆ, ಊಟನೂ ಮಾಡದೆ ಹಂಗೇ ತಾವು ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಆಮೇಲೆ ಕಾಲಲ್ಲಿ ಚಪ್ಪಲ್ ಹಾಕೊಳ್ಳಾಗಿಲ್ಲ, ಯಾರಿಗೂ ಸ್ಪರ್ಶ ಮಾಡಿಕೊಳ್ಳೋ ಹಾಗಿಲ್ಲ, ನಡ್ಕೊಂಡೇ ಓಡಾಡ್ಬೇಕು, ಗಾಡಿಯಲ್ಲಿ ಓಡಾಡಂಗಿಲ್ಲ. ಕಾಯಿಲೆ ಬಂದ್ರೆ ಡಾಕ್ಟರ್ಗೆ ತೋರ್ಸಂಗಿಲ್ಲ, ಔಷಧಿ ತಗೊಳಂಗಿಲ್ಲ. ಎಷ್ಟು ಕಷ್ಟ. ಬಾಬಾ ಹೇಳ್ತಾರೆ ಎಷ್ಟು ಡಿಫಿಕಲ್ಟ್ ಇದೆ. ಇನ್ನೂ ಬಹಳಷ್ಟು ಇದಾವ ಅವ್ರದ್ದು, ಬಹಳ ಕಷ್ಟ. ಬಾಲ್ ಆದಿ ನಿಕಾಲ್ನೆಕ್ಕೆ ಒಬ್ರು ನಿಮ್ಗೆ ಗೊತ್ತಿರ್ಬೋದು, ವೀಣಕ್ಕರು ಬಂದಾಗ ಒಂದು ಅನುಭವ ಹೇಳ್ತಿದ್ರು. ಇಲ್ಲಿ ಹೇಳಿದ್ರು ಅಥವಾ ಮೇಲೆ ಹೇಳಿದ್ರು ಗೊತ್ತಿಲ್ಲ. ಸೆಂಟ್ರ್ ಎದುರುಗಡೆನೆ ಜೈನರು ಇರ್ತಿದ್ರಂತೆಲ್ಲ, ಜೈನರದ ಮಂದಿರ ಇತ್ತಂತೆ. ಬಹಳ ಸ್ಟ್ರಿಕ್ಟು ಅವರು, ಎಲ್ಲೂ ಹೊರಗೆ ಹೋಗಂಗಿಲ್ಲ. ಅವರು ಸೀನಿಯರ್ಸ್ ಇರ್ತಾರಲ್ಲ ಅವ್ರನ್ನ ಬಹಳ ಕಂಟ್ರೋಲ್ ಮಾಡ್ತಿರ್ತಾರಂತೆ. ಬಹಳ ಇಂಟ್ರೆಸ್ಟ್ ಇಂದ ಈ ಕಡೆ ನೋಡ್ತಿರ್ತಿದ್ರಂತವ್ರು ಸನ್ಯಾಸಿಗಳೆಲ್ಲ ಬಾಬನ್ ಮನೆ ಹತ್ರ. ಯಾವಾಗೋ ಒಮ್ಮೆ ಅಕಸ್ಮಾತ್ ಅವ್ರು ಹಿಂಗೆ ಎದುರುಗಡೆ ಬಂದಾಗ ಮಾತಾಡ್ಲಿಕ್ಕೆ ಸಿಕ್ತಿದ್ರಂತೆ. ಅವ್ರು ಹೇಳ್ತಿದ್ರಂತೆ ನಿಮ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಜೀವನ, ನಿಮ್ದು ನಿಜವಾದ ಸೇವೆ, ನಮ್ದು ಬಹಳ ಕಷ್ಟ ಅಂತ ಅವ್ರು ಬಹಳ ನೊಂದ್ಕೊಳ್ತಿದ್ರಂತೆ, ಅಳ್ತಿದ್ರಂತವ್ರು. ಸನ್ಯಾಸಿರು ಅಳ್ತಿದ್ರಂತೆ, ನಮ್ಗೆ ಗೊತ್ತೇ ಆಗ್ಲಿಲ್ಲ, ನಾವು ಆಗ್ಬಿಟ್ವಿ ಸನ್ಯಾಸಿನಿಯರು, ಆಗ್ಬಾರ್ದಿತ್ತು ಅಂತ. ಬಹಳ ಕಷ್ಟ ಇದೆ ಅವರಲ್ಲಿ, ಆಗ್ಬಿಡ್ತಾರೆ. ಆಮೇಲೆ ಕಷ್ಟ ಪಡ್ತಾರೆ. ಆದ್ರೆ ನಮ್ಮದು ಬಾಬಾ ಇದ್ರೆ ಮಕ್ಳೇ ನೀವು ಸನ್ಯಾಸಿಗಳು, ಹೇಗಿದ್ದೀರಿ ಸನ್ಯಾಸಿಗಳು ಅಲ್ವಾ. ಬಾಲ್ ಆದಿ ನಿಕಾಲ್ನೆ ಕಿ ಕಿತನೆ ಕಡಿ ರಸಂ ಹೈ, ಯಹ ತೋ ಹೈ ಹಿ ಸಹಜ ರಾಜಯೋಗ. ಆದ್ರೆ ಇದು ಸಹಜ ರಾಜಯೋಗ. ಯಹ ಹೈ ವಿ ಪ್ರವೃತ್ತಿ ಮಾರ್ಗ ಕಾ
ಮತ್ತದು ಪ್ರವೃತ್ತಿ ಮಾರ್ಗದ್ದು. ಪತಿ ಪತ್ನಿ ಒಂದೇ ಮನೆಯಲ್ಲಿ ಇದ್ದುಕೊಂಡು ಕೂಡ ಕಮಲ ಪುಷ್ಪದ ಹಾಗೆ ಇದ್ದುಕೊಂಡು ಬುದ್ಧಿಯಿಂದ ಎಲ್ಲ ವಿಕಾರಗಳನ್ನ ತ್ಯಾಗ ಮಾಡುವಂತ ಈ ಸನ್ಯಾಸ ಸಹಜನೂ ಹೌದು ಮತ್ತು ಬಹಳ ಶ್ರೇಷ್ಠನೂ ಕೂಡ ಹೌದು. ಯ ಡ್ರಾಮಾ ಮೇ ನೋಂದ್ ಹೇ, ನೋಡ್ರಿ ಇದು ನಾಟಕದಲ್ಲಿ ಫಿಕ್ಸ್ ಇದೆ. कोई जैन मुनि ने बैठ अपना नया धर्म स्थापन किया, परंतु उसको आदि सनातन देवी देवता धर्म तो नहीं कहेंगे ना. ಒಬ್ಬ ಜೈನ ಮುನಿ ತನ್ನ ಹೊಸ ಧರ್ಮ ಸ್ಥಾಪನೆ ಮಾಡ್ತಾನೆ, ಆದ್ರೆ ಆ ಧರ್ಮ ಏನೋ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತೂ ಅಲ್ಲ. ವತವು ಪ್ರಾಯಲೋಪ ಹೇ, ಈಗದೇನಾಗಿದೆ, ಪ್ರಾಯಲೋಪ, ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗ್ಬಿಟ್ಟಿದೆ. ಕೊಯ್ನೆ ಜೈನ್ ಧರ್ಮ ಚಲಾಯ ಅವ್ರು ಚಲ್ಪಡ, ಒಬ್ರು ಜೈನ ಧರ್ಮ ಸ್ಥಾಪನೆ ಮಾಡಿದ್ರು, ಆಮೇಲೆ ಅದು ಹಂಗೆ ನಡ್ಕೊಂಬಂತು. ಇದು ನಾಟಕದಲ್ಲಿದೆ. ಆದಿ ದೇವ್ಕೋ ಪಿತಾ ಅವರು ಜಗದಂಬಾ ಕೋ ಮಾತಾ ಕಹೆಂಗೆ, ಆದಿದೇವನನ್ನ ತಂದೆ, ಜಗದಂಬಾರವ್ರನ್ನ ತಾಯಿ ಅಂತ ಹೇಳ್ತಾರೆ. ಯತ್ತು ಸಬ್ ಜಾನ್ತೆ ಕಿ ಆದಿದೇವ್ ಬ್ರಹ್ಮ ಹೇ, ಇದು ಎಲ್ರಿಗೂ ಗೊತ್ತು. ಆದಿದೇವ ಯಾರು? ಬ್ರಹ್ಮ. ಆದಮ್, ಬೀಬಿ, ಆಡಮ್, ಈವ್ ಅಂತ ಹೇಳ್ತಾರೆ ಬೇರೆ ಬೇರೆ ಧರ್ಮದವ್ರು. बाबा कहते हैं इधर क्रिश्चियन लोगों को थोड़ी पता कि आडम ईव अब तपस्या कर रहे हैं. ಈಗ ಕ್ರಿಸ್ಮಸ್ ನಡೀತಾ ಇದೆ ತಾನೆ, ಕ್ರಿಸ್ಮಸ್ ಮಂತ್ ಇದು. ಕ್ರಿಶ್ಚಿಯನ್ಸಿಗೆ ಇದು ಗೊತ್ತೇ ಇಲ್ಲ. ಆಡಮ್ ಈವ್ ಈಗ ಏನ್ ಮಾಡ್ತಾ ಇದ್ದಾರೆ? ತಪಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಯಾರವ್ರು? ಆಡಮ್ ಈವ್, ಬ್ರಹ್ಮ ಬಾಬಾ ಮಮ್ಮ. ಮನುಷ್ಯ ಸೃಷ್ಟಿಗೆ ಸಿಜ್ರೆ ಕಿ ಯಹ ಹೆಡ್ ಹೇ. ಆಡಮ್ ಈವ್ ಯಾರು? ಮನುಷ್ಯ ಸೃಷ್ಟಿಯ ವೃಕ್ಷದ ಹೆಡ್ ಅಲ್ವಾ, ಶಿವಬಾಬಾ. ನೆಕ್ಸ್ಟ್ ಯಾರು? ಆಡಮ್ ಈವ್. ಯ ರಾಸ್ ಬಿ ಬಾಪ್ ಬೈಟ್ ಸಮझाते, ಇವೆಲ್ಲ ರಹಸ್ಯ ಬಾಬಾ ಕುಳಿತು ತಿಳಿಸ್ತಾರೆ. ಇತನೆ ಮಂದಿರ್ ಶಿವ್ के व लक्ष्मी नारायण के बने हैं, तो उसकी बायोग्राफी जानना चाहिए ना. ಇಷ್ಟೊಂದು ಮಂದಿರಗಳು ಶಿವಂದು ಲಕ್ಷ್ಮೀ ನಾರಾಯಣ ಅಂತ ಆಗಿದೆ ಅಂದ್ಮೇಲೆ ಅವಶ್ಯವಾಗಿ ಅವರ ಬಯೋಗ್ರಫಿಯನ್ನು, ಅವ್ರು ಯಾರು ಏನು ಎತ್ತ ಅಂತ ತಿಳ್ಕೊಳ್ಬೇಕು ತಾನೆ. ಯಹ ಬಿ ಜ್ಞಾನ ಸಾಗರ್ ಬಾಪ್ ಹಿ ಬೈಟ್ ಸಮझाते, ಇದನ್ನು ಕೂಡ ತಿಳಿಸ್ಕೊಡುವಂತವ್ರು ಜ್ಞಾನ ಸಾಗರ ತಂದೆನೇ ಆಗಿದ್ದಾರೆ. ಪರಂಪಿತ ಪರಮಾತ್ಮನಿಗೆ ನಾಲೆಜ್ ಫುಲ್ ಜ್ಞಾನ ಸಾಗರ, ಆನಂದದ ಸಾಗರ ಎಂದು ಹೇಳಲಾಗತ್ತೆ. ಯ ಪರಮಾತ್ಮ ಕೆ ಮಹಿಮಾ ಕೋಯಿ ಸಾಧು ಸಂತ ಆದಿ ನಹಿ ಜಾನ್ತೆ. ಪರಮಾತ್ಮನ ಮಹಿಮೆಯನ್ನ ನೋಡಿ, ಪರಮಾತ್ಮನ ಮಹಿಮೆ ಯಾರಿಗೂ ಗೊತ್ತಿಲ್ಲ ಅಂತೆ, ಸಾಧು ಸಂತರಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮನ ಸತ್ಯ ಮಹಿಮೆ ಏನ್ ಬೇಕದೆಲ್ಲ ಹೇಳ್ಬಿಡ್ತಾರ ಅವ್ರು. ವತೋ ಕಹದೇತೆ, ಅವ್ರೇನ್ ಮಹಿಮೆ ಮಾಡ್ತಾರೆ ಸಾಧು ಸಂತರು? ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಾರೆ. ಬೇರೆ ಮಹಿಮಾ ಕಿಸ್ಕಿ ಕರೆ. ಹಾಗಾದ್ರೆ ಎಲ್ಲಾ ಕಡೆ ಇದ್ದು ಬಿಟ್ರೆ ಎಲ್ಲರೂ ಪರಮಾತ್ಮ ಆದ್ರೆ ಮಹಿಮೆ ಯಾಕೆ ಮಾಡ್ಬೇಕು? ಯಾರದ್ದು ಮಾಡ್ಬೇಕು? ಎಲ್ಲರೂ ಪರಮಾತ್ಮ ಆಗಿದ್ರೆ. परमात्मा को न जाने के कारण ही फिर अपने को ಶಿವೋಹಂ ಕಹ ದೇತೆ ಹೇ. ಪರಮಾತ್ಮನನ್ನ ಎಲ್ಲಾ ಕಡೆ ಇದ್ದಾರೆ ಅಂತ ತಿಳ್ಕೊಂಡಿರೋದ್ರಿಂದ ಅದೇ ಆಧಾರದ ಮೇಲೆ ಅವ್ರು ಹೇಳೋದೇನಂತ, ಶಿವೋಹಂ, ನಾನೇ ಶಿವ ಅಂತ ಹೇಳ್ಬಿಡ್ತಾರೆ. ನೈತೋ ಪರಮಾತ್ಮ ಕಿ ಮಹಿಮಾ ಕಿತನಿ ಬಡಿ ಹೇ, ಇಲ್ಲಾಂದ್ರೆ ಪರಮಾತ್ಮನ ಮಹಿಮೆ ಸಾಧಾರಣ ಇಲ್ಲ, ಅದು ಬಹಳ ದೊಡ್ಡದಿದೆ, ಬಹಳ ಶ್ರೇಷ್ಠ ಇದೆ. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ. ಮುಸಲ್ಮಾನ್ ಜನನು ಕೂಡ ಹೇಳ್ತಾರೆ, ಹಮ್ಕೋ ಖುದಾನೆ ಪೈದಾ ಕಿಯಾ ತೋ ಹಮ್ ರಚನಾ ಟಹರೆ. ಮುಸಲ್ಮಾನರು ಹೇಳೋದ್ ಹಿಂಗೆ, ನಾವು ಖುದಾನ ಬಂದಾಗಳು, ಅವರೇ ನಮ್ಮನ್ನ ಹುಟ್ಟಿಸಿರೋದು. ಹಾಗಾದ್ರೆ ನಾವು ಅವರ ರಚನೆ ಆಯ್ತು ತಾನೆ, ನಾವೇ ರಚಯಿತ ಅಲ್ಲ, ನಾವೇ ಪರಮಾತ್ಮ ಅಲ್ಲ. ಅವ್ರು ನಮ್ಗೆ ತಂದೆ ಅಂದ್ಮೇಲೆ ನಾವೇ ಬೇರೆ, ಅವರೇ ಬೇರೆ ಆಗಿದ್ದಾರೆ ತಾನೆ. रचना को वर्षा नहीं दे सकते, क्रिएशन को क्रिएटर से वर्षा मिलता है, इस बात को कोई भी नहीं जानते हैं. ಒಬ್ಬ ಸೋದರನಿಗೆ ಆಸ್ತಿ ಕೊಡಲ್ಲ, ತಂದೆ ಮಕ್ಕಳಿಗೆ ಆಸ್ತಿ ಕೊಡ್ತಾನೆ. ಇದು ಯಾರು ತಿಳ್ಕೊಳ್ತಾ ಇಲ್ಲ. ಬೀಜ ರೂಪ ಅಂದ್ರೆ ಈ ಸಾಧು ಸನ್ಯಾಸಿಗಳು ಸಂತರು ನಮಗೆ ಏನೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರು ನಮ್ಮ ಸಹೋದರರು. ಅವರಿಗೂ ಕೂಡ ಆಸ್ತಿ ಕೊಡೋರು, ನಮಗೂ ಕೂಡ ಆಸ್ತಿ ಕೊಡೋರು ಯಾರು? ಪರಮಾತ್ಮ ತಂದೆ ಆಗಿದ್ದಾರೆ. ಬೀಜ ರೂಪ ಸತ್ ಹೇ, ತಂದೆ ಬೀಜ ರೂಪ ಆಗಿದ್ದಾರೆ, ಅವರು ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿ ಇದೆ. सिवाय बीज के आदि मध्य अंत का ज्ञान कोई मनुष्य मात्र में नहीं हो सकते. ಬೀಜದ ಆದಿ ಮಧ್ಯ, ಸೃಷ್ಟಿ ಬೀಜದ ಅಥವಾ ಮಾನವ ವಂಶ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಮನುಷ್ಯರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೀಜ ಚೈತನ್ಯ ಇದೆ ಅಂದ್ಮೇಲೆ ಅವಶ್ಯವಾಗಿ ಅವರು ನಮ್ಗೆ ಜ್ಞಾನ ಹೇಳ್ತಾರೆ. ಅವರೇ ಬಂದು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಹೇಳ್ತಾರೆ.
ಈ ಬೋರ್ಡ್ ಅನ್ನು ಕೂಡ ಹಾಕ್ಬೇಕು. इस पाक को जाने से तुम सत्युग के चक्रवर्ती राजा ಅಥವಾ ಸ್ವರ್ಗ ಕ ರಾಜ ಬನ್ ಜಾಯಂಗೆ. ಏನ್ ಬೋರ್ಡ್ ಹಾಕ್ಬೇಕಂತೆ? ಈ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ನೀವು ಸತ್ಯುಗದ ರಾಜ, ಚಕ್ರವರ್ತಿ ರಾಜ ಅಥವಾ ಸ್ವರ್ಗದ ರಾಜ ಆಗ್ಬಿಡ್ತೀರಿ. ಈ ಬೋರ್ಡ್ ಹಾಕ್ರಿ ಅಂತಾರೆ ಬಾಬಾ. ಕಿತನಾ ಸಹಜ ಬಾತ್ ನೋಡ್ರಿ, ಎಷ್ಟು ಸಹಜ ಮಾತು. ಬಾಬಾ ಹೇಳ್ತಾರೆ, ಜಬ್ ತಕ್ ಜೀನಾ ಹೇ ಮುझे ಯಾದ ಕರ್ನ. ಎಲ್ಲಿವರೆಗೆ ನೆನ್ಪು ಮಾಡ್ಬೇಕು ಬಾಬಾ ಅವ್ರನ್ನ? ಎಲ್ಲಿ ತನಕ ಕ್ಲಾಸ್ ಬರ್ಬೇಕು? ಎಷ್ಟು ವರ್ಷ ಬರ್ಬೇಕು? ಶರೀರ ಬಿಡುವವರೆಗೆ, ಈ ಶರೀರದಲ್ಲಿ ನಾವು ಆತ್ಮ ಇರುವವರೆಗೆ. ಮೈ ಖುದ್ ತುಮಕೋ ಯ ವಶೀಕರಣ ಮಂತ್ರ ದೇತಾ ಹೂಂ. ಈ ವಶೀಕರಣ ಮಂತ್ರ ಏನ್ ಬಾಬಾ ನಮ್ಗೆ ಕೊಟ್ಟಿದ್ದಾರೆ, ಇದನ್ನ ಬಾಬಾನೇ ಕೊಟ್ಟಿದ್ದಾರೆ. ಅಬ್ ತುಮಕೋ ಯಾದ್ ಕರ್ನಾ ಹೇ ಬಾಬಾಕೋ. ಈಗ ಏನ್ ಮಾಡ್ಬೇಕು ನೀವು? ತಂದೆಯನ್ನ ನೆನಪು ಮಾಡ್ಬೇಕು. ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುತ್ತೆ. ಬಾಬಾ ಹೇಳ್ತಾ ಇದ್ರೆ, ಈ ಒಂದು ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇದ್ರೆ, ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ರೆ ಏನಾಗುತ್ತೆ? ಮಾಯಕತ್ತು ಕತ್ತರಿಸೋಗುತ್ತೆ. ತಂದೆನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. ಸ್ವದರ್ಶನ ಚಕ್ರ ತಿರುಗಿಸಿದ್ರೆ ಮಾಯ ನಾಶ ಆಗುತ್ತೆ. ಹಮ್ ತುಮಾರಿ ಆತ್ಮಕೋ ಪವಿತ್ರ ಬನಾಕರ್ ಲೇ ಜಾಯಂಗೆ. ನಾನು ನೀವು ಆತ್ಮಗಳನ್ನ ಪವಿತ್ರ ಮಾಡಿ ಕರ್ಕೊಂಡು ಹೋಗ್ತೇನೆ. ನಂತರ ನೀವು ಸತೋ ಪ್ರಧಾನ ಶರೀರವನ್ನ ತಗೊಳ್ತೀರಿ. ವಹಾ ವಿಕಾರ ಹೋತಾ ನಹಿ ಕಹತೆ ವಿಕಾರ ಬಿಗರ್ ಸೃಷ್ಟಿ ಕೈಸೆ ಚಲೆಗೆ. ಅಲ್ಲಿ ವಿಕಾರ ಇರೋದಿಲ್ಲ. ನೀವು ಇದನ್ನ ಜನರಿಗೆ ಜ್ಞಾನ ಕೊಟ್ಟಾಗ ಅವರು ಪ್ರಶ್ನೆ ಮಾಡ್ತಾರೆ, ಹಾಗಾದ್ರಲ್ಲಿ ಮಕ್ಕಳು ಹೆಂಗೆ ಜನ್ಮ ಆಗ್ತಾರೆ ಅಂತ. ಬೋಲೋ ತುಮ್ ಶಾಯದ್ ದೇವತಾಂಕಿ ಪೂಜಾರೆ ನಹಿ ಹೋ ಅಂತ ಪ್ರಶ್ನೆ ಮಾಡೋರ್ಗೆ ನೀವು ಪ್ರಶ್ನೆ ಕೇಳ್ರಿ. ಮೋಸ್ಟ್ಲಿ ನೀವು ದೇವತೆಗಳ ಭಕ್ತರಲ್ಲೇನೋ, ದೇವತೆಗಳ ಭಕ್ತರಾಗಿದ್ರೆ ಅವರು ವಿಕಾರದಲ್ಲಿ ಹೋಗ್ತಿದ್ರು ಅಂತ ನೀವು ಹೇಳ್ತಿರ್ಲಿಲ್ಲ ಅಂತ ಹೇಳ್ಬೋದು. ಲಕ್ಷ್ಮೀ ನಾರಾಯಣರ ಮುಂದೆ ಮಹಿಮೆ ಮಾಡ್ತಾರೆ ತಾನೆ, ದೇವತೆಗಳ ಮುಂದೆ ಏನಂತ ಮಹಿಮೆ ಮಾಡ್ತಾರೆ? ನೀವು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೀರಿ. ಹಾಗಾದ್ರೆ ಆ ಮಹಿಮೆ ನೀವು ಮಾಡ್ತೀರಿ ಅಂದ್ಮೇಲೆ ನೀವ್ ಹೆಂಗ್ ತಿಳ್ಕೊಂಡಿಲ್ಲ, ಈ ಪ್ರಶ್ನೆ ಹೆಂಗ್ ಕೇಳಿದ್ರಿ ಅಂತ ಅವರಿಗೆ ಕೇಳ್ಬೇಕು ನಾವು. ಜಗದಂಬ ಜಗತ್ಪಿತ ನಿರ್ವಿಕಾರಿಯಾಗಿದ್ದಾರೆ. ರಾಜಯುಗದ ತಪಸ್ಸು ಮಾಡಿ ಪತಿತರಿಂದ ಪಾವನ ಸ್ವರ್ಗದ ಮಾಲೀಕರಾಗ್ತಾರೆ. ತಪಸ್ಸಾ ಕರ್ತೆ ಹಿ ಹೇಂ. ತಪಸ್ ಮಾಡೋದೇ ಯಾಕೆ? ಪುಣ್ಯಾತ್ಮ ಬನನೆ ಕೆ ಪುಣ್ಯಾತ್ಮ ಆಗೋದಕ್ಕೋಸ್ಕರ. अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯಲು, ಈ ಹಳೆಯ ಜಗತ್ತನ್ನು ಬುದ್ಧಿಯಿಂದ ಮರೆಯಲು ನಡೆದಾಡುತ್ತಾ ತಿರುಗಾಡುತ್ತಾ ತಮ್ಮನ್ನು ಶಾಂತಿಧಾಮದ ನಿವಾಸಿ ಎಂದು ತಿಳಿಯಬೇಕು. ಶಾಂತಿಧಾಮದ ನಿವಾಸಿ ಎಂದು ತಿಳಿಯಬೇಕು. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಮಾಡಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕು. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕು. 2ನೇ ಪಾಯಿಂಟ್ ಇದೆ, ರಾಜಯುಗದ ತಪಸ್ಸನ್ನು ಮಾಡಿ, ರಾಜಯೋಗದ ತಪಸ್ಸನ್ನು ಮಾಡಿ ಪುಣ್ಯ ಆತ್ಮ ಆಗಬೇಕು. ಮಾಯೆಯ ಕತ್ತನ್ನು ಕತ್ತರಿಸಲು ಸ್ವದರ್ಶನ ಚಕ್ರವನ್ನು ಸದಾ ತಿರುಗಿಸುತ್ತಾ ಇರಬೇಕು.
ಮಾಯಾ ಕುತ್ತಿಗೆಯನ್ನು ಕತ್ತರಿಸಲು ಸ್ವದರ್ಶನ ಚಕ್ರವನ್ನು ಸದಾ ತಿರುಗಿಸುತ್ತಾ ಇರಬೇಕು. ವರದಾನ: ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತ ಸಂಪತ್ತಿವಂತರಾಗಿರಿ. ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡುವಂತ ಸಂಪತ್ತಿವಂತರಾಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಸ್ವರಾಜ್ಯದ ಸಂಪತ್ತಾಗಿದೆ. ಸ್ವರಾಜ್ಯದ ಸಂಪತ್ತು ಯಾವುದು? ಜ್ಞಾನ, ಗುಣ ಮತ್ತು ಶಕ್ತಿಗಳು. ಯಾರು ಸರ್ವ ಸಂಪತ್ತುಗಳಿಂದ, ಎಲ್ಲ ಸರ್ವ ಸಂಪತ್ತುಗಳಿಂದ ಸಂಪನ್ನ ಆಗಿರ್ತಾರೆ, ಸ್ವರಾಜ್ಯಾಧಿಕಾರಿಗಳಾಗಿರ್ತಾರೋ ಅವರೇ ಸದಾ ಸಂತುಷ್ಟರಾಗಿರ್ತಾರೆ. ಅವರ ಬಳಿ ಅಪ್ರಾಪ್ತಿ ಎನ್ನುವಂತ ಹೆಸರು, ಗುರುತು ಕೂಡ ಅವರ ಬಳಿ ಇರುವುದಿಲ್ಲ. ಹದ್ದಿನ ಇಚ್ಛೆಗಳು ಅವರಿಂದ ಅವಿದ್ಯ ಆಗ್ಬಿಟ್ಟಿರುತ್ತೆ. ಅವರಿಗೆ ಹೇಳಲಾಗತ್ತೆ ಸಂಪತ್ತಿವಂತರು. ಅವರು ಸದಾ ದಾತ ಆಗಿರ್ತಾರೆ. ಅವರು ಯಾರಲ್ಲೂ ಬೇಡುವುದೇ ಇಲ್ಲ. ಅವರು ಅಖಂಡ ಸುಖ ಶಾಂತಿಮಯ ಸ್ವರಾಜ್ಯದ ಅಧಿಕಾರಿಗಳಾಗ್ತಾರೆ. ಯಾವುದೇ ಪ್ರಕಾರದ ಪರಿಸ್ಥಿತಿಗಳು ಅವರ ಅಖಂಡ ಶಾಂತಿಯನ್ನ ಖಂಡಿತ ಮಾಡಲು ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಂಪತ್ತಿವಂತರು. ಸಂಪತ್ತು ಯಾವುದು? ಸ್ವರಾಜ್ಯದ ಸಂಪತ್ತು, ಜ್ಞಾನ, ಗುಣ, ಶಕ್ತಿಗಳು. ಈ ರೀತಿ ಸಂಪನ್ನತೆಯ ಮೂಲಕ ಸದಾ ಸಂತುಷ್ಟತೆಯ ಅನುಭವ ಮಾಡಿ ಏನಾಗ್ಬೇಕು? ಸಂಪತ್ತಿವಂತರಾಗ್ಬೇಕು ಅಂತಾರೆ ಬಾಬಾ. ಸ್ಲೋಗನ್: ಜ್ಞಾನ ನೇತ್ರದಿಂದ 3 ಕಾಲಗಳ ಮತ್ತು 3 ಲೋಕಗಳನ್ನ ತಿಳಿದುಕೊಳ್ಳುವವರೇ ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದಾರೆ. ಜ್ಞಾನ ನೇತ್ರದಿಂದ 3 ಕಾಲಗಳನ್ನು ಮತ್ತು 3 ಲೋಕಗಳನ್ನು ತಿಳಿದುಕೊಳ್ಳುವವರೇ ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದಾರೆ. ಅಚ್ಚಾ, ಓಂ ಶಾಂತಿ. ನಾಳೆ ಭಾನುವಾರ ಭಟ್ಟಿಯ ದಿನ. ಭಟ್ಟಿ ಜೊತೆಗೆ ಈ ತಿಂಗಳು, ಈ ವಾರ ಪಿಕ್ನಿಕ್ ಅನ್ನು ಕೂಡ ಇಡಲಾಗಿದೆ. ನಾಳೆ ಬೆಳಿಗ್ಗೆ ಕ್ಲಾಸ್ ಇರೋದಿಲ್ಲ. ನೀವು ಮನೆಯಲ್ಲಿ ಮುರಳಿ ಇವತ್ತು ಮತ್ತು ನಾಳೆ ಬೆಳಿಗ್ಗೆ ಕೂಡ ಸ್ಟಡಿ ಮಾಡ್ಕೊಂಬರ್ರಿ. ಯಾಕೆಂದ್ರೆ ನಾಳೆಯ ಮುರಳಿ ಬಗ್ಗೆ ಅಲ್ಲಿ ಚರ್ಚೆ ಇರುತ್ತೆ. ನೀವೇ ಓದ್ಕೊಂಬರ್ರಿ. ನಾಳೆ ಚರ್ಚೆ ಮಾಡೋಣ ಪಿಕ್ನಿಕ್ನಲ್ಲಿ. ಆಮೇಲೆ ಅಲ್ಲಿ ಆಟ ಇರುತ್ತೆ ಮತ್ತು ಪಾಠ, ಅಂದ್ರೆ ಇದು ಜ್ಞಾನದ ಚರ್ಚೆನೂ ಇರುತ್ತೆ ಮತ್ತು ಬ್ರಹ್ಮ ಭೋಜನ ಇರುತ್ತೆ, ತಪಸ್ಸು ಕೂಡ ಇರುತ್ತೆ. ಹೀಗೆ ನಾವೆಲ್ಲರೂ ಸಹ ನಾಳೆ ಪಿಕ್ನಿಕ್ ಮಾಡೋಣ, ಅಲೌಕಿಕ ಪಿಕ್ನಿಕ್. ಓಂ ಶಾಂತಿ. ಎಲ್ರೂ 9 ಗಂಟೆ ಸರಿಯಾಗಿ ಇಲ್ಲಿ ಬರ್ಬೇಕು. ಯಾಕೆಂತಂದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆ ದಾರಿ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲಿಂದ ಹಿಂದಿಂದ ಹೋಗೋಣ ಅಂದ್ರೆ ಆ ದಾರಿ ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ರೂ 9 ಗಂಟೆ ಬಂದ್ಬಿಡ್ರಿ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?